ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಗುರುವಾರದ ದಿನದಂದು ಏನೆಲ್ಲ ವಿಶೇಷ ಮಾಹಿತಿ ಇದೆ ಅನ್ನೋದನ್ನ ತಿಳಿಯೋಣ. ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು. ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗುರುಜಿ, ಈ ದಿನದ ವಿಶೇಷತೆ ಏನು? ಇವತ್ತಿನ ಒಂದು ವಿಶೇಷತೆ ಏನಂದರೆ, ನಾನು ವಿಶೇಷವಾಗಿ ಯುವ ಜನಾಂಗಕ್ಕೆ ಮತ್ತು ಯಾರು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೋ, ಯಾರು ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೋ ಅಂಥವರು ಅಥವಾ ಜನನಾಯಕರಿಗೆ ಒಂದು ವಿಶೇಷವಾದಂಥ ಒಂದು ಮುದ್ರೆ, ಮಂತ್ರ ಮತ್ತು ಕೆಲವು ತಂತ್ರವಿದ್ಯೆಗಳನ್ನು ಕಲಿಸೋಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 3 ವಿಶೇಷವಾದಂಥ ಶಕ್ತಿ ಅಥವಾ ಕೇಪಬಿಲಿಟಿ, ಸಾಮರ್ಥ್ಯತೆ ಇರಬೇಕು. ಏನಂದರೆ ನಿರ್ಣಯ ಶಕ್ತಿ ಅಂತ ಕರೀತಾರೆ. ನಿರ್ಣಯ ಶಕ್ತಿ ಅಂದರೆ ಪ್ರಾಪರಾಗಿ ಥಿಂಕ್ ಮಾಡುವಂಥದ್ದು. ವಿವೇಚನಾ ಶಕ್ತಿ, ನಿರ್ಣಯ ಶಕ್ತಿ, ತರ್ಕಶಕ್ತಿ ಅಂಥೇಳಿ ಕರೆಕ್ಟಾಗಿ ಮಾತಾಡಬೇಕು ಆ ಒಂದು ಸಬ್ಜೆಕ್ಟ್ ಮೇಲೆ, ಆ ಒಂದು ಸಮಯದಲ್ಲಿ, ಆ ಒಂದು ಜನಗಳ ಮುಂದೆ, ಅಥವಾ ಒಂದು ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ವಾದ ವಿವಾದ ಮಾಡುವಂಥ ಕೆಪಾಸಿಟಿ ಯಾವಾಗಿರ್ತಾನೋ ಅವನು ಒಳ್ಳೆ ವಾಗ್ಮಿ ಆಗ್ತಾನೆ ಜಗತ್ತಿನಲ್ಲಿ. ನಿರ್ಣಯ ಶಕ್ತಿ, ಕೆಲವು ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡ್ತಾವ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ನಾನು ಮದುವೆ ಮಾಡ್ಕೊಳ್ಳ, ನಾನು ಏನಾದ್ರು ಮನೆ ಕಟ್ಟಲಾ, ಸೈಟ್ ತೊಗೊಳ್ಳ, ಕಾಲೇಜ್ ಸೇರ್ಕೊಳ್ಳ, ಯಾವ್ದು ತೊಗೊಂಡ್ರೆ ನಂಗೆ ಒಳ್ಳೆಯದು ಅಂತ ಏನೋ ಸ್ವಂತ ಬುದ್ಧಿನೇ ಇರೋದಿಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರು ಏನಾದರೂ ಹೇಳಿದ್ರ ಮೇಲೆ ಅದ್ರ ತಕ್ಕಂತೆ ನಡ್ಕೊಂಡು ಹೋಗುವಂಥ ಜನ ಸೊಸೈಟಿಲಿ ಭಾಳಷ್ಟು ಜನ ಇದ್ದಾರೆ ಇವತ್ತು ದಿವಸ. ಅಂದರೆ ಸರಿಯಾಗಿ ಡಿಸಿಷನ್ ಮೇಕಿಂಗ್ ಮಾಡುವಂಥ ಕ್ಯಾಪಬಿಲಿಟಿ ಇಲ್ಲ ಅಂದಾಗ ಅವನ ಜೀವನ ತುಂಬ ಹೋರಾಟ ಮಾಡ್ತಾನೆ. ಅವನು ಎಲ್ಲ ವಿಷಯದಲ್ಲೂ ಒಬ್ಬ ಲಾಯರ್ ಕೇಳಬೇಕು, ಇಲ್ಲ ಅವ್ನು ಯಾರೋ ಇನ್ನೊಬ್ಬರ ಹತ್ರ ಹೋಗಬೇಕು. ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದಾನೆ, ತುಂಬ ಸುಂದರವಾಗಿರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಬಟ್ಟೆ ಹಾಕೋತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಆದರೆ ಆಸ್ತಿ ತಕ್ಕಂತೆ, ವಿದ್ಯೆ ತಕ್ಕಂತೆ, ಐಶ್ವರ್ಯ ತಕ್ಕಂತೆ ಚಿಂತನೆ ಮಾಡೋ ಶಕ್ತಿ ಇರೋದಿಲ್ಲ, ವಿವೇಚನೆ ಇರೋದಿಲ್ಲ, ತರ್ಕ ಮಾಡೋ ಶಕ್ತಿ ಇರೋದಿಲ್ಲ. ಆದ್ದರಿಂದ ಈ ತರ್ಕಶಕ್ತಿ, ವಿವೇಚನಾ ಶಕ್ತಿ, ನಿರ್ಣಯ ಶಕ್ತಿ, ಈ 3 ಶಕ್ತಿಗಳು ನಮ್ಮಲ್ಲಿ ಮನುಷ್ಯನಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ದೃಢಕಾಯವಾಗಿದ್ದರೆ ಮನುಷ್ಯ ಮರುಭೂಮಿ ಕಾಡಿಗೆ ಬಿಟ್ಟರು ಕೂಡ ಬದುಕಬಲ್ಲ, ಎಂಥ ಜಾಗದಲ್ಲೂ ಕೂಡ ಅವನು ಜಯಿಸಬಲ್ಲ ಅನ್ನೋ ಒಂದು ನಾಲೆಡ್ಜನ್ನು, ಆ ಒಂದು ವಿವೇಕವನ್ನು ನಾನಿವತ್ತು ನಿಮ್ಮೊಂದಿಗೆ ನನ್ನ ಅನುಭವವನ್ನು, ನಾ ಕಂಡಂಥ ಕೆಲವು ಸನ್ನಿವೇಶಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೆಲವರು ಬಂದುಬಿಟ್ಟು ನಾನೊಂದು ಮನೆ ತೊಗೊಂಡಿದ್ದೀನಿ, ಕಟ್ಟಲೋ ಬೇಡವೋ ಅಂದರು. ಮನೆ ಅವರಂತೂ ಸೈಟ್ ತೊಗೊಂಡಿದ್ದೀನಿ, ನಾನು ಮನೆ ಕಟ್ಟಲೋ ಬೇಡವೋ ಅಂದರು. ಸೈಟ್ ಅಂತೂ ಅವ್ರ ಹತ್ರ ಅಲ್ಲ, ಅದು ಅವ್ರ ಅಪ್ಪ ಏನೋ ಮಾಡಿದ್ದು. ಅವ್ರಿಗೆ ಒಂದು ರೀತಿ, ನಾನು ಕೆಲಸ ಕಳ್ಕೊಂಬಿಟ್ರೆ, ಮಧ್ಯದಲ್ಲಿ ನನ್ನ ಕೆಲಸ ತೆಗೆದಾಕ್ಬಿಟ್ರೆ ಲೋನ್ ತೊಗೋತೀನಿ, ಲೋನ್ ತೊಗೊಂಬಿಟ್ರೆ ನಾನು ಪ್ರತಿ ತಿಂಗಳು EMI ಕಟ್ಟಬೇಕು. EMI ಏನಾದ್ರು ಕಟ್ಟೋಕ್ಕಾಗಲಿಲ್ಲ ಅಂದರೆ ಕಾರಣ ನಾನು ಕೆಲಸ ಬಿಟ್ಬಿಟ್ರೆ, ಅಕಸ್ಮಾತ್ ಬಿಸ್ನೆಸ್ ನಡೀತಾ ಇದೆ ಚೆನ್ನಾಗಿ, ಈ ವರ್ಷ ಪೂರ್ತಿ ಪ್ರಾಫಿಟ್ ಬಂತು, ನೆಕ್ಸ್ಟ್ ಇಯರ್ ಪ್ರಾಫಿಟೇ ಬರಲಿಲ್ಲ ಅಂದರೆ ನಾನು ಹೆಂಗಪ್ಪ ಮನೆ ಕಟ್ಟಿಸ್ಲಿ ಅನ್ನೋದು ತುಂಬ ದುಗುಡ ಮನಸ್ಸು ಬರ್ತಾ ಇರ್ತದೆ. ಈ ರೀತಿ ಕೆಲವರಿಗೆ ಎಲ್ಲ ಮಾಡ್ತಾರೆ, ಆದರೆ ಮಾಡಬೇಕಾ ಬೇಡವಾ, ಹೀಗೆ ಮಾಡೋದು ಹೇಗೆ, ಹಾಗೆ ಮಾಡೋದು ಹೇಗೆ, ಈ ರೀತಿ ಮಾಡೋದು ಸರಿನಾ, ಆ ರೀತಿ ಮಾಡೋದು ತಪ್ಪಾಗುತ್ತಾ ಅನ್ನೋ ಒಂದು ಚಿಂತನೆ ಮಾಡೋ ಒಂದು ಡಿಸಿಪ್ಲಿನ್, ಆ ಒಂದು ಕಲ್ಚರ್ ಕಳ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ವಿವೇಚನಾ ಶಕ್ತಿ. ಕೆಲವರು ಇರ್ತಾರೆ ಮಂಡ್ರು, ಕೈಲಿ 10 ರೂಪಾಯಿ ಇಲ್ಲ, 5 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡಬೇಕು ಅಂತ ಹೊರಡ್ತಾರೆ. ಕೆಲವ್ರಿಗೆ 1,000 ರೂಪಾಯಿ ಕೈಲಿ ದುಡ್ಡಿರಲ್ಲ, ಅವ್ರು ನೋಡ್ರೆ ಏನೋ ಒಂದು ದೊಡ್ಡ ಫಂಕ್ಷನ್ ಮಾಡಬೇಕು ಅಂತ ಹೋಗ್ತಾರೆ. 1,000 ರೂಪಾಯಿ ಇಲ್ಲ, ನೋಡ್ರೆ ಒಂದು 500 ಜನಕ್ಕೆ ಊಟ ಹಾಕಬೇಕು ಅಂತಾರೆ. ಆ ಒಂದು ಮಂಡದೇರಿ ಅದೆಲ್ಲ, ಅದರಲ್ಲಿ ಆ ವಿವೇಚನಾ ಶಕ್ತಿ ಮತ್ತು ನಿರ್ಣಯ ಶಕ್ತಿ ಇದೆಯಲ್ಲ, ಆ ಡೆಸಿಷನ್ ತೊಗೊಳ್ಳೋದು, ಆದ್ರಾಯ್ತು ಮಾಡೇ ಬಿಡ್ರಪ್ಪ ಹೆಂಗೋ ನಡೆಯುತ್ತೆ ಅಂತ ಒಂದು ಆ ಮಂಡುತನ, ಆ ಒಂದು ವಿಲ್ ಪವರ್ ಇದೆಯಲ್ಲ, ಅದು ಬರಬೇಕು ಮನುಷ್ಯನಿಗೆ ಇವತ್ತಿನ ದಿವಸ. ಅದಿಲ್ಲ ಅಂದರೆ ಮನುಷ್ಯರು ತುಳಿದು ಬಿಡ್ತಾರೆ ಈ ಸಮಾಜದಲ್ಲಿ. ಈ ಥರ ವೀಕ್ನೆಸ್ ಯಾರ ಹತ್ರ ಇರುತ್ತೋ ಅಂತ ನೋಡಿಬಿಟ್ಟು ಮನುಷ್ಯನಿಗೆ ಮೋಸ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ವಂಚನೆ ಹೇಗೆ ಮಾಡ್ತಾರೆ, ಯಾರು ವಂಚಿತರಾಗ್ತಾರೋ, ಮೋಸ ಒಳಗಾಗ್ತಾರೋ ಅಂಥವರಲ್ಲಿ ಈ 3 ವೀಕ್ನೆಸ್ ಇರುತ್ತೆ. ಏಕೆಂದರೆ ನಿರ್ಣಯ ಶಕ್ತಿ ಇರೋದಿಲ್ಲ, ಡಿಸಿಷನ್ ತೊಗೊಳ್ಳೋ ಶಕ್ತಿ ಇರೋಲ್ಲ, ವಿವೇಚನಾ ಶಕ್ತಿ ಇರೋದಿಲ್ಲ. ನಾನು ನಿಮಗೆ ದುಡ್ಡು ಕೊಟ್ಟರೆ ಸರಿನಾ ತಪ್ಪ ಅಂತ ಯೋಚನೆ ಮಾಡಲ್ಲ. ಎಷ್ಟೋ ಜನ ಹತ್ರ ಬಂದುಬಿಟ್ಟು ಕೇಳ್ತಾರೆ, ನೋಡಿ ನಾನು ಒಂದು 10 ಲಕ್ಷ ಚೀಟಿ ಹಾಕಿದ್ದೆ ಒಬ್ಬನ ಹತ್ರ, ಅವ್ನು ರಾತ್ರಿ ದುಡ್ಡು ಎತ್ಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಊರೇ ಖಾಲಿ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ಅವ್ರಿಗೆ ವಿವೇಚನೆ ಇರಬೇಕಾಗಿತ್ತು, ಇವರು ಸರಿಯಾದ ವ್ಯಕ್ತಿನ, ಇವ್ರ ಹತ್ರ ಚೀಟಿ ಹಾಕಿದ್ರೆ ಇವ್ರ ಹತ್ರ ಒಳ್ಳೆಯ ಪ್ರಾಪರ್ಟಿ ಇದೆಯಾ, ನಾಳೆ ಅವನ ಹತ್ರ ವಸೂಲಿ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿದೆಯಾ, ಅವನಷ್ಟು ಆಸ್ತಿ ಇದೆಯಾ, ಅವನು ವಿಜ್ಞಾವಂತನ, ಪ್ರಜ್ಞಾವಂತನ, ಗುಣವಂತನ, ಆಚಾರವಂತನ ಅಂತ ಥಿಂಕ್ ಮಾಡೋ ಸಮಯ ಇಲ್ಲದೆ ಅವ್ರು ಏನು ಮಾಡ್ತಾರೆ, ಒಂದು ಯಾವುದೋ ಒಂದು ಉಡಾಫೆ ಮೇಲೆ 10 ಲಕ್ಷ ಚೀಟಿ ಹಾಕ್ಬಿಟ್ಟು ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಹೀಗೆ ನಂಬಿಕೆ ಮೇಲೆ, ಸೆಕ್ಯೂರಿಟಿ
ಯಾರೋ ಒಬ್ಬ ವ್ಯಕ್ತಿ ನಂಬಿಕೆ ಮೇಲೆ ಒಂದು ಶ್ಯೂರಿಟಿ ಹಾಕಿದ್ದ, ಅದು ಎಷ್ಟು 5 ಲಕ್ಷ ರೂಪಾಯಿಗೆ ಶ್ಯೂರಿಟಿ ಹಾಕಿಕೊಟ್ಟಿದ್ದಾನೆ. ಗೊತ್ತಿಲ್ಲ, ಪರಿಚಯ ಏನಿಲ್ಲ, ಯಾವನೋ ಒಂದು 6 ತಿಂಗಳು ಫ್ರೆಂಡ್ ಆಗಿಬಿಟ್ಟಂತೆ. ಭಾಳ ಚೆನ್ನಾಗಿ ಅವನು ವೀಕ್ನೆಸ್ ನೋಡ್ಕೊಂಡ. ಇವನು ನಿರ್ಣಯ ಶಕ್ತಿ ಇಲ್ಲ, ವಿವೇಚನೆ ಶಕ್ತಿ ಇಲ್ಲ, ತರ್ಕ ಶಕ್ತಿ ಇಲ್ಲ ಅಂತ ಗೊತ್ತಾಯಿತು. ಅವನ ಬ್ಯಾಂಕಿಗೆ ಕರ್ಕೊಂಬಿಟ್ಟು ಅವ್ನ ಕಡೆ ಶ್ಯೂರಿಟಿ ಹಾಕ್ಸ್ಕೊಂಬಿಟ್ಟ. ಅವ್ನು ಊರೇ ಖಾಲಿ ಮಾಡ್ದ. ಅವ್ನು ತೊಗೊಳೋದು 5,000 ರೂಪಾಯಿ ಸಂಬಳ ತಿಂಗಳಿಗೆ, ಅವ್ನು ಕಟ್ಟಬೇಕಾಗೋದು 5 ಲಕ್ಷ ಸಾಲ ರೂಪಾಯಿ. ಈ ರೀತಿ ಇದ್ದಾಗ ಮನುಷ್ಯನ ವೀಕ್ನೆಸ್ ನೋಡ್ಕೊಂಡು ಮನುಷ್ಯರು ವಂಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಇದಕ್ಕೆಲ್ಲ ಜಾತಕ ಕಾರಣ, ನಾವು ವಾಸ ಮಾಡೋ ಮನೆ ಕಾರಣನಾ, ಅಥವಾ ನಮ್ಮ ಬರ್ತೆ ಹೀಗಿದೆಯಾ? ನಮ್ಮ ಬರ್ತೆ ಹೆಂಗೆ ಆಗಿರಲಿ, ನಾವು ಬೆಳೆಯೋ ವಾತಾವರಣದಲ್ಲಿ ಚೆನ್ನಾಗಿರ್ಬೇಕು. ಅದಕ್ಕೆ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ತರ್ಕ ಶಕ್ತಿ ಬೆಳಿಬೇಕು ಅಂದರೆ ಒಳ್ಳೆ ವ್ಯಕ್ತಿ ಕೈಯಲ್ಲಿ ಕೆಲಸ ಮಾಡಬೇಕು. ಒಳ್ಳೆ ಜ್ಞಾನವಂತನ ಕೇಳಿ, ಚೆನ್ನಾಗಿ ಹೊಡೆಯೋನು, ಚೆನ್ನಾಗಿ ಬೈಯೋನು, ಚೆನ್ನಾಗಿ ಟೀಕೆ ಮಾಡೋನು ಕೇಳಿ ಕೆಲಸ ಮಾಡಿದ್ರೆ ಇವೆಲ್ಲ 3 ಶಕ್ತಿ ಬರುತ್ತೆ. ಯಾವಾಗ ತರ್ಕಶಕ್ತಿ, ವಿವೇಚನಾ ಶಕ್ತಿ, ನಿರ್ಣಯ ಶಕ್ತಿ ಬಂತೋ ಅವನು ದೊಡ್ಡ ಲೀಡರ್ ಆಗ್ತಾನೆ, ದೊಡ್ಡ ನಾಯಕನಾಗ್ತಾನೆ. ಆದ್ದರಿಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರ, ನಿರ್ಣಯ ಶಕ್ತಿ, ನಿರ್ಣಯ ಮಾಡೋದು, ಡಿಸಿಷನ್ ತಗೊಳ್ಳೋದು ವಿಷ್ಣು ಆದರೆ, ಸೃಷ್ಟಿಕರ್ತ ಬ್ರಹ್ಮ, ಅವನು ವಿವೇಚನೆ ಮಾಡಿ ಸೃಷ್ಟಿ ಮಾಡ್ತಾನೆ. ಆಮೇಲೆ ತರ್ಕಶಕ್ತಿ, ಶಿವ ವಾದ ಮಾಡ್ತಾನೆ, ನಾಶ ಮಾಡಬೇಕಾ ಇಲ್ಲ ಉಳಿಸ್ಬೇಕಾ, ಲಯ ಮಾಡಬೇಕಾ ಸಂಹಾರ ಮಾಡಬೇಕಾ ಅಂತ. ಆದ್ದರಿಂದ ನಮ್ಮ ಈ 4 ಬ್ರೈನ್ಗಳ ಮಧ್ಯದಲ್ಲಿ ಈ 3 ಸಾಮರ್ಥ್ಯತೆ, ಕೇಪಬಿಲಿಟೀಸ್, ಒಂದು ಡಿಸಿಪ್ಲಿನ್, ತರ್ಕಶಕ್ತಿ, ಡಿಸಿಷನ್ ಮೇಕಿಂಗ್, ಲಾಜಿಕಲ್ ಥಿಂಕಿಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್, ಈ 3 ಯಾವಾಗ ನಮ್ಮಲ್ಲಿ ವೀಕ್ ಆಗ್ತೋ ಮನುಷ್ಯ ಮಂಕಾಗ್ಬಿಡ್ತಾನೆ. ಅವನಿಗೆ ಯಾವ ಕೆಲಸದಲ್ಲೂ ಧೈರ್ಯ ಬರೋದಿಲ್ಲ ಮಾಡಲಿಕ್ಕೆ, ವಿಲ್ ಪವರ್ ಕಮ್ಮಿ ಆಗಿಬಿಡುತ್ತೆ. ಹಾಗಾದರೆ ವಿಲ್ ಪವರ್, ಧೈರ್ಯ ಬರಬೇಕಾದ್ರೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ನಾವು? ಆಗ ನಾವು ಪೂಜೆ ಮಾಡಬೇಕಾ ಅಧಿದೇವತೆ ನವರಾತ್ರಿ ಸಮಯದಲ್ಲಿ ವನದುರ್ಗಿ ಅಥವಾ ಶ್ರೀ ದುರ್ಗಿ ಅಂತ. ಶ್ರೀ ಅಂದರೆ ಸಂಪತ್ತು, ಐಶ್ವರ್ಯ, ಸುಖ, ಜ್ಞಾನ ಅಂತ ಅಮರಕೋಶದಲ್ಲಿ ಒಂದು 50 ಅರ್ಥಗಳಿವೆ. ಅಮರಕೋಶದಲ್ಲಿ ಈ ನಾನು ಮಾತಾಡೋ ಒಂದು ಸಂದರ್ಭದಲ್ಲಿ ಉಪಯೋಗಿಸೋದು ಶ್ರೀ ಅಂದರೆ ಐಶ್ವರ್ಯ ಮತ್ತು ಜ್ಞಾನ. ಒಬ್ಬ ಜ್ಞಾನವಂತ ಅನ್ನಿಸ್ಕೊಳ್ಬೇಕಾದ್ರೆ ವಿವೇಚನಾ ಶಕ್ತಿ ಇರಬೇಕು. ಹಿಂಗೆ ಮಾಡಿದ್ರೆ ಹಾಗೆ, ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಮಾಡಲಿಲ್ಲ ಅಂದ್ರೆ ಹಿಂಗಾಗತ್ತೆ ಅಂತ ಪ್ರೀ ಪ್ಲ್ಯಾನಿಂಗ್ ಮಾಡುವಂಥ ಶಕ್ತಿ ಬಂದಾಗ ಅವನ ವಿವೇಚನಾ ಶಕ್ತಿ, ಅದಕ್ಕೆ ಕ್ರಿಯೇಟಿವ್ ನೇಚರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಆ ಕ್ರಿಯೇಟಿವ್ ನೇಚರ್ ಇವತ್ತು ಸಮಾಜದ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ, ಎಲ್ಲ ಅಫಿಷಿಯಲ್ಸ್ಗೂ ಕಮ್ಮಿ ಆಗ್ತದೆ. ಕಾರಣ ವಿವೇಚನಾ ಶಕ್ತಿ. ಲಂಚ ತೊಗೊಂಡ್ಬಿಡ್ತಾನೆ ಹೇಗೋ ಒಂದು ಮಾಡಿ, ಇವತ್ತು ಹೊಟ್ಟೆ ತುಂಬಿಸ್ಕೋಬೇಕು, ಶ್ರೀಮಂತ ಆಗಬೇಕು ಅಂತ ಲಂಚ ತೊಗೊಂಡ. ಆದರೆ ಲಂಚ ತೊಗೋವಾಗ ವಿವೇಚನೆ ಕಳ್ಕೊಂಡಿರ್ತಾನೆ. ಅಪ್ಪಿತಪ್ಪಿ ಲೋಕಾಯುಕ್ತನ ಮನೆ ಬಂದುಬಿಟ್ರೆ, ಸಿಕ್ಕಾಕೊಂಡ್ಬಿಟ್ರೆ, ಟಿ ವಿಲಿ ಪೇಪರಲ್ಲಿ ಮರ್ಯಾದೆ ಹೋಗುತ್ತೆ ಅನ್ನೋದು ಮರ್ತೇ ಬಿಟ್ಟಿರ್ತಾನೆ. ಆವಾಗೇನಾಗುತ್ತೆ, ಆ ನಿರ್ಣಯ ಶಕ್ತಿ ಕಳ್ಕೊಂಡಾಗ ಅವನು ಸಹ ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ದರಿಂದ ಈ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ ಮತ್ತು ತರ್ಕಶಕ್ತಿ ಬರಬೇಕಂದ್ರೆ ವನದುರ್ಗಿ ಅಥವಾ ಶ್ರೀ ದುರ್ಗಿನ ಆರಾಧನೆ ಮಾಡಬೇಕು ಅಂತ ದುರ್ಗಾ ಸಪ್ತಶತಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖನ ಇದೆ. ವಿವೇಚನಾ ಶಕ್ತಿ ಹಾಗೂ ತರ್ಕ ಶಕ್ತಿಯನ್ನು ನಾವು ವೃದ್ಧಿಸ್ಕೋಬೇಕಾದ್ರೆ ಯಾರ ಆರಾಧನೆಯನ್ನ ಮಾಡಬೇಕು, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇವತ್ತಿನ ಸಮಾಜದಲ್ಲಿ ಈ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ತರ್ಕಶಕ್ತಿ, ತರ್ಕ ಅಂದರೆ ವಾದ ವಿವಾದಗಳನ್ನು ಮಾಡುವಂಥದ್ದು, ಇದು ಬಹಳ ಮುಖ್ಯವಾಗಿ ಅಡ್ವೊಕೇಟ್ಸ್, ಲಾಯರ್ಗಳಿಗೆ, ಜಡ್ಜ್ಗಳಿಗೆ ವಿವೇಚನಾ ಶಕ್ತಿ ಇರಬೇಕು. ನ್ಯಾಯ ಕೊಡುವಂಥ ಅಧಿಪತಿಗಳು, ನ್ಯಾಯಾಧೀಶರಿಗೆ ವಿವೇಚನಾ ಶಕ್ತಿ ಇರಬೇಕು, ನಿರ್ಣಯ ಶಕ್ತಿ ಇರಬೇಕು. ನಾನು ಇವನು ಏನಾದ್ರು ಪನಿಷ್ಮೆಂಟ್ ಕೊಟ್ಟರೆ ಮುಂದೆ ಏನಾಗುತ್ತೆ, ಇದು ಪನಿಷ್ಮೆಂಟ್ ಕೊಡೋಕ್ಕೆ ಯೋಗ್ಯತೆ ಇದೆಯಾ, ಈ ಪನಿಷ್ಮೆಂಟ್ಗೆ ಇವನು ಅರ್ಹನಾ, ಅವನನ್ನು ವಿವೇಚನೆಯಿಂದ ನೋಡಬೇಕು. ಇಲ್ಲ ಅಂದರೆ ಅವನು ಹುದ್ದೆಗೆ ಅವಮಾನ ಆಗಿಬಿಡುತ್ತೆ. ಹಾಗೆ ಒಬ್ಬ ಟೀಚರ್, ಒಬ್ಬ ಪಾಠ ಮಾಡುವಂಥ ಲೆಕ್ಚರ್ ಆಗಿರಲಿ, ಸ್ಕೂಲ್ ಟೀಚರೇ ಆಗಿರಲಿ, ಯಾರೇ ಆಗಿರಲಿ, ಅವ್ರಿಗೆ ಇಲ್ಲಿ ವಿವೇಚನಾ ಶಕ್ತಿ ಇರಬೇಕು. ಯಾಕೆಂದರೆ ಆತನ ವಿವೇಕ ಶಕ್ತಿ ಎಲ್ಲ ಮಕ್ಕಳ ಮೇಲೂ ಬೀಳುತ್ತೆ. ಅವ್ರು ತಗೊಳ್ಳುವಂಥ ನಿರ್ಣಯ ಎಲ್ಲ ಮಕ್ಕಳ ಮೇಲೂ ಬೀಳುತ್ತೆ. ಹಾಗೆ ಒಬ್ಬ ಕಂಪ್ನಿ ನಡೆಸೋ ಒಬ್ಬ MD ಅಥವಾ CEO, ಒಬ್ಬ ವೈಸ್ ಪ್ರೆಸಿಡೆಂಟ್ ಯಾರೇ ಆಗಿರಲಿ, ಒಂದು ಪ್ರಾಜೆಕ್ಟ್ ಲೀಡ್ ಮಾಡುವಂಥ ವ್ಯಕ್ತಿಗೆ ಈ 3 ಶಕ್ತಿ ಇಲ್ಲ ಅಂದರೆ ಅವನ ಆ ಜಾಗಕ್ಕೆ ಅಯೋಗ್ಯ, ಅದಕ್ಕೆ ಫಿಟ್ ಆಗುವಂಥ ವ್ಯಕ್ತಿ ಅಲ್ಲ ಅವನು. ಹೀಗೆ ಎಷ್ಟೇ ನಾವು ಬುದ್ಧಿವಂತರಾಗಿರಲಿ, ಎಷ್ಟೇ ರೂಪವಂತರಾಗಿರಲಿ, ಎಷ್ಟೇ ಬಾಡಿನ ಜಿಮ್ ಮಾಡಿರಲಿ, ಏನೇ ಇರಲಿ, ಒಳಗಡೆ ನಮ್ಮ ಮನಸ್ಸಿನಲ್ಲಿ, ಮೈಂಡ್ನಲ್ಲಿ ಈ 3 ಶಕ್ತಿ ಅಗಾಧವಾಗಿದ್ದಾಗ ಮಾತ್ರ ಅವನು ಸಮಾಜದಲ್ಲಿ ಚೆನ್ನಾಗಿ ಬದುಕಿ ಕೋಟ್ಯಾಧೀಶ್ವರನಾಗಿ, ಗುಣವಂತನಾಗಿ, ಆರೋಗ್ಯವಂತನಾಗಿ, ಆಯುಷ್ವಂತನಾಗಿ, ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗ್ತಾನೆ. ಈ 3 ಯಾವುದು ಮಿಸ್ ಆಯಿತು ಅವನ್ನೆಲ್ಲ ಕೆಲಸರು ಹೋರಾಟ ಮಾಡಬೇಕಾಗತ್ತೆ, ಇನ್ನೊಬ್ರು ಕಾಲು ಕಟ್ಟಬೇಕಾಗತ್ತೆ. ಹಾಗಿದ್ದ ಸಮಯದಲ್ಲಿ ಆ ಶಕ್ತಿನ ಹೇಗೆ ಬೆಳೆಸ್ಕೊಳ್ಳೋದು? ಒಂದು, ಸರಿಯಾದವ್ರ ಕೈ ಕೆಳಗೆ ಅದನ್ನು ಕೆಲಸ ಮಾಡೋದ್ರಿಂದ ಆ ಶಕ್ತಿ ಬರ್ತಾ ಇರ್ತದೆ. ಯಾಕಂದ್ರೆ ಅವ್ರು ನಿಮ್ಗೆ ಅರಿವಿಲ್ದಂಗೆ ಮಾಡಿಸ್ತಾರೆ. ಒಬ್ಬ ಬಾಸು, ಆ ಜ್ಞಾನ ಇದ್ದಂಥ ಪರ್ಸನ್ನು ಕೈ ಕೆಳಗೆ ಕೆಲಸ ಮಾಡಿದ್ರೆ ಅವ್ನು ನಿಮ್ಗೆ ಅರಿವಿಲ್ದಂಗೆ ಕೆಲಸ ಕಲಿಸ್ತಾರೆ. ಇನ್ನೊಂದು, ಈ ಯಾವಾಗಲೂ ನಮ್ಮ ಮನೆಯಲ್ಲಿ ಆ ವಾತಾವರಣ ಬೆಳಿಬೇಕು.
ನಾವು ಬೆಳೆಯೋ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಯಾವುದೂ ಇಲ್ಲ ಅಂತಂದರೆ ಮನುಷ್ಯ ಏನಾಗ್ತಾನೆ, ಮಂಕ ಕೂತಿರ್ತಾನೆ. ಭಯ ಭಯ, ಅಯ್ಯೋ ನಾನೇನೋ ಕೆಲಸಕ್ಕೆ ಹೋದ್ರೆ 6 ತಿಂಗಳಾಗುತ್ತೆ, ಆಮೇಲೆ ಕೆಲಸ ಕಳ್ಕೊಂಡ್ಬಿಟ್ರೆ, ನನಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ, ಅದು ಸಂಬಂಧಪಟ್ಟಂತೆ ವಿದ್ಯೆ ನನ್ನಲ್ಲಿಲ್ಲ, ಯಾವಾಗ ತೆಗ್ದಾಕ್ಬಿಡ್ತಾರೋ ಅನ್ನೋ ಭಯ. ಆ ಕೆಲಸ ನಂಗೆ ಗೊತ್ತಿಲ್ಲ, ಆ ವಿದ್ಯೆ ನನ್ನಲ್ಲಿಲ್ಲ, ಕಲಿಬೇಕು, ನಾನು ಅದನ್ನು ಹೋರಾಟ ಮಾಡಿ ಕಲಿತು ಚೆನ್ನಾಗಿ ಆ ಹುದ್ದೆಯಲ್ಲಿ ಹೆಸರು ತಗೋಬೇಕು ಅನ್ನೋ ಛಲ, ಅಂದರೆ ತರ್ಕ ವಿವೇಚನೆವಿದ್ದರೆ ಅವನು ಎಂಥ ಕೆಲಸ ಗೊತ್ತಿಲ್ಲ ಅನ್ನೋನು ಕೆಲಸ ಸಾಧಿಸ್ಬಿಡ್ತಾನೆ. ಹಾಗಾದರೆ ಆ ಒಂದು ಕ್ವಾಲಿಟಿ ಎಲ್ಲಿ ಬರಬೇಕು ಅಂದರೆ ನಮ್ಮ ಜಾತಕದಲ್ಲಿ ಗುರು ಮತ್ತು ಬುಧ ಚೆನ್ನಾಗಿರಬೇಕು. ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ, ಮಂಗಳ ಎಕ್ಸಿಕ್ಯೂಷನ್. ಮಂಗಳ ತರ್ಕ ಮಾಡಿಸ್ತಾನೆ, ವಾದ ವಿವಾದಗಳ ಕಮ್ಯುನಿಕೇಷನ್ ಮಾಡ್ತಾನೆ. ಹಿಂಗೆ ಮಾಡೋದು ಹೆಂಗೆ, ಹಂಗೆ ಮಾಡೋದು ಏನೇನು ಬುದ್ಧಗ್ರಹ ಹೇಳ್ತಾನೆ. ಮತ್ತು ಪ್ಲ್ಯಾನಿಂಗ್ ಮಾಡಿಸೋದು ಯಾರು ಗೊತ್ತಾ, ತಿಳುವಳಿಕೆ ಕೊಡು ಗುರುಗ್ರಹ. ಆದ್ದರಿಂದ ಗುರು ಬುಧ ಮಂಗಳ ಈ 3 ಗ್ರಹಗಳು ನಮ್ಮಲ್ಲಿ ಉಚ್ಚನಾಗಿದ್ದರೆ, ಚೆನ್ನಾಗಿದ್ದರೆ ಭಾಳ ಪ್ರತಿಭಾವಂತ ವ್ಯಕ್ತಿ ಆಗ್ತಾನೆ, ಮಹಾವಾಗ್ಮಿ ಆಗ್ತಾನೆ, ಸಕಲ ವಿದ್ಯಾಪಾನಕತನಾಗ್ತಾನೆ. ಮತ್ತು ಎಲ್ಲಿ ಬಿಟ್ಟು ಮರುಭೂಮಿ ಎಲ್ಲ ಸಮುದ್ರಲ್ಲಿ ಹಾಕಿದ್ರು, ಕಾಡಲ್ಲಿ ಬಿಟ್ಟರು, ಎಂಥ ಸದ್ದಿದ್ದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆ ಸನ್ನಿವೇಶ ನಿಭಾಯಿಸಿ ತಾನು ಹೊರಬರುವಂಥ ಒಂದು ಶಕ್ತಿ ಸಾಮರ್ಥ್ಯತೆಯನ್ನು ಪಡೀತಾನೆ. ಆ ಒಂದು ಕ್ವಾಲಿಟಿ ಇವತ್ತಿನ ಸಮಾಜದಲ್ಲಿ ಕಮ್ಮಿ ಆಗ್ತಾ ಇದೆ. ಆ ಒಂದು ಕ್ವಾಲಿಟಿ ಯಾವ ಯೂನಿವರ್ಸಿಟಿ, ಯಾವ ಸ್ಕೂಲು ಕಾಲೇಜು ಟೀಚ್ ಮಾಡ್ತಿಲ್ಲ. ಹೀಗಾಗಿ ಮನುಷ್ಯನಲ್ಲಿ ಈ ಅತ್ಯಾಚಾರ, ಹಿಂಸೆ, ಲಂಚ, ಕೊಲೆಗಳು ಶುರುವಾಗ್ತಿದೆ. ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂದರೆ ಶ್ರೀ ದುರ್ಗಾ ಅಥವಾ ವನದುರ್ಗಿಯನ್ನು ಮಾಡಬೇಕು. ಏಕೆಂದರೆ ವನದುರ್ಗಿ ಭಾಳ ವಿಶೇಷವಾದಂಥ ಅಧಿದೇವತೆ. ಆಕೆ ಈ ಥರ ಒಂದು ಭಾವನೆಗಳನ್ನು ಸಂಹಾರ ಮಾಡ್ತಾರಂತೆ. ಆ ಸಂಹಾರ ಮಾಡುವಂಥ ಶಕ್ತಿ ಇರೋದು ಶ್ರೀ ದುರ್ಗಿ. ನಾವು ಏನಕ್ಕೋಸ್ಕರ ಬದುಕ್ತಾ ಇದ್ದೀವಿ? ಹಣಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಹಣ ಇದ್ದರೆ ಊಟ ಮಾಡ್ತೀವಿ, ಹಣ ಇದ್ದರೆ ಬಟ್ಟೆ ಹಾಕೋತೀವಿ, ಹಣ ಇದ್ದರೆ ಸುಖ ಸಂಪತ್ತುಗಳನ್ನು ಸಂಪಾದಿಸ್ತೀವಿ. ಹಣನೇ ಇಲ್ಲ ಅಂದರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಈ ಹಣ ಬರಬೇಕು ಅಂದರೆ ಈ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ತರ್ಕ ಶಕ್ತಿ ಬೇಕು. ಅದನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೇಳಿ ಈ 3 ಶಕ್ತಿಗಳಿಗೆ ನಾಮಕರಣ ಮಾಡಿದ್ದಾರೆ ನಮ್ಮ ಹಿಂದಿನ ಪ್ರಾಚೀನ ಋಷಿಮುನಿಗಳು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡದೆ, ಸರಿಯಾದ ರೀತಿ ನಾವು ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ನಾವೇನು ಮಾಡ್ತೀವಿ, ಏನೆಲ್ಲೋ ಹೋರಾಟ ಮಾಡಿಸಿ ಏನೇನೋ ಮಾಡಿ ನಮ್ಮ ಜೀವನ ಒಳ್ಳೆ ಕೆರಿಯರಲ್ಲಿ ಸ್ಟಾರ್ಟ್ ಆಗ್ತಿಲ್ಲ, ಒಳ್ಳೆ ಮಾರ್ಗದಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇಲ್ಲ, ಒಳ್ಳೆ ಮಾರ್ಗದಲ್ಲಿ ನಮ್ಮ ಜೀವನ ಪ್ರಾರಂಭ ಆಗ್ತಾ ಇಲ್ಲ. ಹೀಗಾಗಿ ಕೊಲೆಗಾರನಾಗ್ತಾನೆ, ಮೋಸಗಾರನಾಗ್ತಾನೆ, ವಂಚಕನಾಗ್ತಾನೆ, ಕುಡಿತಾನೆ, ಡ್ರಗ್ಸ್ ಅಡಿಕ್ಟ್ ಆಗ್ತಾನೆ, ಏನೆಲ್ಲ ದುರಭ್ಯಾಸಗಳು ಕಳ್ಕೊತಾನೆ. ಕಾರಣ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಥವಾ ಬ್ರಹ್ಮ, ವಿಷ್ಣು, ಶಿವ ಅಥವಾ ರುದ್ರಗ್ರಂಥಿ, ವಿಷ್ಣು ಗ್ರಂಥಿ, ಶಿವಗ್ರಂಥಿ ಅನ್ನೋ ಈ ಗ್ಲ್ಯಾಂಡ್ಸ್ ಎಲ್ಲಿದೆ, ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದನ್ನು ಭಾಳ ಸುಖವಾಗಿ ಸುಂದರವಾಗಿ ದುರ್ಗಾ ಸಪ್ತಶತಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಬಹಳ ಚೆನ್ನಾಗಿ ಒತ್ತು ಕೊಟ್ಟು ಶ್ಲೋಕದಲ್ಲಿ ಹೇಳಿದ್ದಾರೆ. ಆದರೆ ನಾವು ಅದನ್ನು ಬಾಯಿಪಾಠ ಮಾಡಿ ಪಾರಾಯಣ ಮಾಡ್ತೀವಿ, ನಿತ್ಯ ಜೀವನದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ನಾವು ಯಾರಾದರೂ ಒಬ್ರು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮನ್ನು ಅನುಕರಿಸೋರು ಬೇಕಾದಷ್ಟು ಜನ ಇದ್ದಾರೆ. ನಾನೇನಾದ್ರು ತುಂಬ ಚೆನ್ನಾಗಿ ಮಾತಾಡಿದ್ರೆ ಅವ್ರ ಥರನೂ ಮಾತಾಡಬೇಕಂತ ಇನ್ನೊಬ್ಬ ಅನುಕರಣೆ ಮಾಡ್ತಾನೆ. ನಾನು ತುಂಬ ಕುಡಿತಿದ್ರೆ ಅವನು ಕುಡಿತಾನಲ್ಲ, ನಾನೇ ಕುಡಿಬಾರ್ದು, ಅವನು ಅನುಕರಣೆ ಮಾಡ್ತಾನೆ. ಹೀಗಾಗಿ ಸವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಪ್ರಕಾರ ಸಮಾಜ ಒಬ್ಬ ವ್ಯಕ್ತಿಯಿಂದ ಇಡೀ ಸಮಾಜ ಹಾಳಾಗ್ತಿದೆ. ಆ ಒಬ್ಬ ವ್ಯಕ್ತಿ ಸುಧಾರಣೆ ಮಾಡಕ್ಕೆ ನಿಂತಂದರೆ ಇಡೀ ಸಮಾಜನೇ ಸುಧಾರಿಸ್ಬೋದು. ಆ ಒಂದು ನಾಯಕತ್ವ, ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋ ಜನ ಇವತ್ತು ನಮಗೆ ಕಮ್ಮಿ ಇದೆ ಸಮಾಜದಲ್ಲಿ. ನಮ್ಮ ದೇಶ ಆಳಕ್ಕೆ ಒಳ್ಳೆ ಲೀಡರ್ಸ್ ಇಲ್ಲ ಇವತ್ತಿನ ದಿವಸ. ನಮ್ಮ ರಾಜ್ಯ ಆಳಕ್ಕೆ ಒಳ್ಳೆ ಲೀಡರ್ಗಳಿಲ್ಲ, ಒಳ್ಳೆ ಜನನಾಯಕರಿಲ್ಲ. ಕಾರಣ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ತರ್ಕ ಶಕ್ತಿ ಇರುವಂಥ ಸಾಮರ್ಥ್ಯ ಇರುವಂಥ ಒಳ್ಳೆ ನಾಯಕರಿಲ್ಲ. ಹೀಗಾಗಿ ಸಮಾಜದಲ್ಲಿ ದರೋಡೆ, ಲಂಚ, ಮೋಸ, ವಂಚನೆ ಸೃಷ್ಟಿ ಆಗ್ತಾ ಇದೆ. ಇದನ್ನೆಲ್ಲ ಸಂಹಾರ ಮಾಡೋದು ಹೇಗೆ? ಆ ವನದುರ್ಗಿ ಶ್ರೀ ದುರ್ಗಿಯನ್ನು ಧ್ಯಾನ ಮಾಡಬೇಕು. ಆದ್ದರಿಂದ ಪ್ರತಿನಿತ್ಯ ನಾವು ಶ್ರೀ ದುರ್ಗಿಯನ್ನು, ವನದುರ್ಗಿಯನ್ನು ನಾವು ಧ್ಯಾನ ಮಾಡಿದ್ದಾದರೆ ಐಂ ಬ್ರೀಂ ಕ್ಲೀಂ ಅನ್ನೋ ಈ ಬೀಜ ಮಂತ್ರದಿಂದ ಇಚ್ಛಾ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಪ್ರಾಪ್ತಿಯಾಗ್ತದೆ. ಅಂದರೆ ತರ್ಕಶಕ್ತಿ, ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ಐಂ ಬ್ರೀಂ ಕ್ಲೀಂ ಅನ್ನೋ ಒಂದು ಬೀಜ ಮಂತ್ರದಲ್ಲಿ ಈ ಮನುಷ್ಯನ ಮೇಲೆ ಪ್ರಭಾವ ಬೀರಿ ಮನುಷ್ಯನ ಪರ್ಸನಾಲಿಟಿಲಿ ಚೇಂಜ್ ಮಾಡತ್ತಂತೆ. ಒಬ್ಬ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಬೇಕು, ಒಬ್ಬ ಮನುಷ್ಯನ ಭಾವನೆಗಳನ್ನು ವಿಕಾಸಗೊಳಿಸಬೇಕು, ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ, ಒಬ್ಬ ಪರ್ಸನಾಲಿಟಿ ಚೇಂಜ್ ಮಾಡಬೇಕು ಅಂದರೆ ಈ 3 ಪಿಲ್ಲರ್ಸ್ ಇಂಪಾರ್ಟೆಂಟು. ಅದೇ ಈ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ ಮತ್ತು ತರ್ಕಶಕ್ತಿ. ಎಷ್ಟೋ ಜನಕ್ಕೆ ಇವೆರಡೂ ಇರುತ್ತೆ, ತರ್ಕ ಮಾಡೋಕ್ಕೆ ಬರೋಲ್ಲ. ಎಷ್ಟೋ ಜನ LLB ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎದ್ದು ನಿಂತ್ಕೊಂಡು ವಾದ ವಿವಾದ ಮಾಡೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಜನ ಚೆನ್ನಾಗಿ ವಾದ ಮಾಡ್ತಾರೆ, ಮಾತೇ ಬರೋಲ್ಲ, ಏನು ಗೊತ್ತಿಲ್ಲ, ಅವ್ರ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಜನ ಹೆಬ್ಬೆಟ್ಟು ಹೊತ್ತುತ್ತಾರೆ, ಅವರು ಏನು ಗೊತ್ತಿಲ್ಲ, ಅವ್ರಿಗೆ ಯಾವ ಪುಸ್ತಕ ಯಾವ ಸ್ಕೂಲ್ಗೆ ಓದಿಲ್ಲ, ಎಷ್ಟು ಚೆನ್ನಾಗಿ ವಾದ ಮಾಡ್ತಾರೆ ಗೊತ್ತಾ? ಅಲ್ಲಿದೆ ಸೀಕ್ರೆಟ್. ಹಾಗಾದ್ರೆ ಏನು? ಆ ವನದುರ್ಗಿ ಮಹಿಮೆ. ಹಾಗಾದರೆ ಆ ವನದುರ್ಗಿನ ಹೇಗೆ ನಾವು ಸಂಪಾದಿಸ್ಕೊಳ್ಳೋದು, ಆಕೆ ಹೇಗೆ ಶರಣಾಗೋದನ್ನು ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ಕಾಲರ್ ಒಬ್ರು ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ
ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ವಿಮಲಾ ವೆಂಕಟೇಶ್ ಅಂತ ಮೇಡಮ್. ವಿಮಲಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮ್ದು JP ನಗರ್ 8 ಫೇಸ್ ಕೊತ್ನೂರ್ದಿನಿ ಅಂತ ಮೇಡಮ್. ಸರಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ವಿಮಲಾ ಅವರೇ? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ, ಮಾತಾಡಕ್ ಆಗ್ತಾ ಇಲ್ಲ. ಇರ್ಲಿ, ಬಹಳ ಸಂತೋಷ, ಹೇಳಿ. ಗುರುಜಿ, ನನಗೆ 1 ವರ್ಷದಿಂದ ತುಂಬಾ ಮೈ ಕೇಳ್ತಿದೆ ಗುರುಜಿ, ಕೂತ್ಕೊಳಕ್ ಆಗಲ್ಲ. ಹಲೋ, ಹೇಳಿ, ಜೋರ ಹೇಳಿ. ನನಗೆ ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ ಗುರು, ಸ್ವಲ್ಪ ಜೋರಾಗಿ ಮಾತಾಡಿ. ನೀವು ಏನು ಹೇಳಿದ್ರೆ ಹೇಳಿ ಇನ್ನೊಂದ್ಸಲ. ನನಗೆ ತುಂಬಾ ಮೈ ಚೇಳ್ಕಿದೆ ಗುರುಜಿ, ಕೂತ್ಕೊಳಕ್ ಆಗಲ್ಲ, ನಡಿಯಕ್ ಆಗಲ್ಲ. ಎಲ್ಲಾ ಆಸ್ಪತ್ರೆಗೂ ತೋರ್ಸಿದ್ವಿ, ಎಲ್ಲ ಬ್ಲಡ್ ಚೆಕಪ್, ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು, ECG ಎಲ್ಲ ಮಾಡಿದ್ರು. ಎಲ್ಲೋದ್ರೂ ಒಂದು ಚಿಕ್ಕ ಮಾತ್ರೆನೂ ಕೊಡಲ್ಲ ಗುರುಜಿ. ಚೆನ್ನಾಗಿದ್ದೀರಾ ಅಂತ ಕಳಿಸ್ತಾರೆ. ಇವಾಗ ಮೊನ್ನೆ ಸೆಪ್ಟೆಂಬರ್ ಅಲ್ಲಿ ಮತ್ತೆ ಹುಷಾರಿರ್ಲಿಲ್ಲ. ಅವಾಗ ಡಾಕ್ಟರ್ ಹತ್ರ ಹೋಗಿಕ್ಕೆ ಇಲ್ಲೇ ಶಾಪಲ್ಲಿ ಒಂದ್ ಚಿಕ್ಕ ಮಾತ್ರೆ ಬರ್ಕೊಟ್ರು. ಸ್ವಲ್ಪ BP ಇದೆ, 160 ಇದೆಯಮ್ಮ, ಯೋಚನೆ ಮಾಡ್ಬೇಡ, ಏನ್ ಕಾಯಿಲೆನೂ ಇಲ್ಲ, ಇದೊಂದ್ ಮಾತ್ರೆ ಸಾಯಂಕಾಲ ತಗೋ ಅಂತ. ತುಂಬಾ ಮೈ ಚೇಳ್ಕು ಗುರುಜಿ, ಕೂತ್ಕೊಳಕ್ ಆಗಲ್ಲ, ಕೂತ್ಕೊಂಡ್ರೆ ನೆಲ ಹಿಡ್ಕೋಬೇಕು ಅನ್ಸುತ್ತೆ. ಬೆಳಿಗ್ಗೆ ಹೊತ್ತು ಏನು ಗೊತ್ತಾಗಲ್ಲ, ಸ್ವಲ್ಪ ಕೆಲಸ ಮಾಡ್ಕೋತೀನಿ. ಸಾಯಂಕಾಲ ಆಯ್ತಾ ತುಂಬಾ ಭಯ ಆಗುತ್ತೆ, ತುಂಬಾ ಚೇಳ್ಕು, ಓಡಾಡಕ್ ಆಗಲ್ಲ, ಏನಾದ್ರು ಹಿಡ್ಕೋಬೇಕು ಅನ್ಸುತ್ತೆ. ನಾನು ಕಳೆದ ಅಕ್ಟೋಬರ್ ಇಂದ ನಿಮ್ದು ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ದೀನಿ ಮೇಡಮ್, ನೋಡ್ತಾ ಇದ್ದೀನಿ ಗುರುಜಿ. ಎಲ್ಲ ಬರ್ಕೊಂಡಿದೀನಿ. ನೀವು ನವದುರ್ಗಿರದು ಮಂತ್ರ ಮುದ್ರೆ ಹೇಳ್ಕೊಟ್ಟಾಗ್ಲಿಂದ ಬರೀತಾ ಇದ್ದೀನಿ. 2ನೇ ಬುಕ್ ಆಗಿದೆ. ಯಾವ ಮುದ್ರೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ 1 ವರ್ಷದಿಂದ ತುಂಬಾ ಕಷ್ಟ, ತುಂಬಾ ಸಾಲ ಮಾಡ್ಕೋಬಿಟ್ಟಿದೀವಿ ಗುರುಜಿ. ಇರ್ಲಿ, ಬಹಳ ಸಂತೋಷ. ನೋಡಿ, ನೀವು ಈಗಾಗಲೇ ಮಾರ್ನಿಂಗ್ ಮಂತ್ರ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀನಿ ಗುರುಜಿ. ಇವತ್ತಿಗೆ 29 ದಿವಸದಿಂದ ಕಾರಕ್ಕಿ ನರಸಿಂಹ ಮುದ್ರೆ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಮಾಡಿ ನೋಡಿ, ಈ ಸಂಧಿವಾತ ವಾಯುವಿಗೆ ಸಂಬಂಧಪಟ್ಟಂಥದ್ದು. ವಾಯು, ವಾತ, ಪಿತ್ತ, ಕಫ, ಈ 3 ಇಂಬ್ಯಾಲೆನ್ಸ್ ಆದಾಗ ಈ ಸಂಧಿವಾತ ಮತ್ತೆ ಮೂಳೆಗಳಲ್ಲಿ ಸಂದು, ಕೀಲುಗಳಲ್ಲಿ ಸಂದು ನೋವುಗಳು ಶುರುವಾಗ್ಬಿಡುತ್ತೆ. ನೋವು ಏನು ಇಲ್ಲ ಗುರುಜಿ ನನಗೆ. ನಿಂತ್ಕೊಂಡ್ರೆ ಒಂಥರ ನಡುಗ್ತಾ ಇದೀನೇನೋ ಅನ್ಸುತ್ತೆ, ಕೂತ್ಕೊಂಡ್ರೆ ನಡುಗ್ತಾ ಇದೀನೇನೋ ಅನ್ಸುತ್ತೆ. ಕೈ ಕಾಲು ಏನು ಕಫ, ಶೀತ, ನೆಗಡಿ. ಗುರುಜಿ, ನಾನು ಹುಟ್ಟಿದಾಗ್ಲಿಂದ ನನ್ನ 2 ಮಕ್ಳು ಹುಟ್ಟಿದಾಗ ಡಾಕ್ಟರ್ ಹತ್ರ ಹೋಗಿದ್ದೀನಿ. ಇವತ್ವರೆಗೂ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ, ಅಷ್ಟು ಹೆಲ್ತಿ ಆಗಿದ್ದೀನಿ ಗುರುಜಿ. ಬಹಳ ಸಂತೋಷ, ಇನ್ನೂ ಚೆನ್ನಾಗಿ ಹೆಲ್ತಿಯಾಗೇ ಇರಿ. ಏನಂದ್ರೆ ಈ ಒಂದು ಕೀಲುಗಳಲ್ಲಿ ಏನಾದ್ರು ನೋವುಗಳು ಬಂದಾಗ ಇದ್ದಕ್ಕಿದ್ದಾಗೆ ಉಸಿರು ಜಾಸ್ತಿ ತಗೊಂಡಾಗ ಶೇಕ್ ಆಗುತ್ತೆ ಬಾಡಿ, ಅಥವಾ ಉಸಿರು ಕಮ್ಮಿ ಆದಾಗಲೂ ಬಾಡಿ ಶೇಕ್ ಆಗೋದು, ಚಳಕ್ ಬರೋದು, ಅಕ್ಷಿ ಅಂತ ಸೊಂಟ ಇಟ್ಕೊಂಡ್ಬಿಡೋದು, ಏನಾದ್ರು ಬಗ್ಗಿದ್ದನ್ನು ಎತ್ಕೊಳ್ಕೋದು ಪಟ್ಟಂತ ಇಟ್ಕೊಂಡ್ಬಿಡೋದು, ಇದಕ್ಕೆ ಚಳಕು ಅಂತಾರೆ. ಈ ಥರ ಒಂದು ಶಾಕ್ ಈ ಥರ ಆಗೋದ ಕಾರಣ ನಮ್ಮಲ್ಲಿ ಸರಿಯಾಗಿ ಉಸಿರಾಟದಲ್ಲಿ ಕ್ರಮ ತಪ್ಪಿದ್ರೆ ಅದಕ್ಕೆ ದೀರ್ಘವಾಗಿ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ನನಗನ್ಸುತ್ತೆ ನೀವು ಈ ಮುದ್ರೆ ಕಾರಂಜಿ ನರಸಿಂಹ, ಜ್ವಾಲಾ ನರಸಿಂಹ ಈ ಮುದ್ರೆ ಮಾಡುವಾಗ ಸ್ವಲ್ಪ ಪ್ರಾಣಾಯಾಮ ಮಾಡಿ ನೋಡಿ. ಉದಾಹರಣೆಗೆ ಈಗ ಪಾವನ ನರಸಿಂಹ ಮುದ್ರೆ ಅಂತ ಇಟ್ಕೊಳ್ಳಿ. ಇದು ಮಾಡಾಗ ದೀರ್ಘವಾಗಿ ಉಸಿರು ತಗೊಳ್ಳಿ, ಮಂತ್ರ ಏನು ಹೇಳಬೇಡಿ, ದೀರ್ಘವಾಗಿ ಉಸಿರು ಬಿಡಿ. ಮಂತ್ರ ಏನು ಹೇಳೋದು ಬೇಡ, ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ಶರೀರಕ್ಕೆ ಸಾಕಷ್ಟು ಆಕ್ಸಿಜನ್ ಕಮ್ಮಿ ಆದಾಗ, ರಕ್ತಕ್ಕೆ ಆಕ್ಸಿಜನ್ ಫೆಸಿಲಿಟಿ ಕಮ್ಮಿ ಆದಾಗ ಈ ಚಳಕು ಬರುತ್ತೆ. ಆದ್ದರಿಂದ ನಿಮಗೆ ಅದು ಯಾವಾಗ ಆಗುತ್ತೆ ಅಂತಂದರೆ, ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ರೂ ಕೂಡ ಈ ಥರ ಆಗುತ್ತೆ. ಬಹುಶಃ ನಿಮಗೆ ಕ್ಯಾಲ್ಶಿಯಂ ಕೊರತೆ ಇರ್ಬೋದು. ಈ ಒಂದು ದಿಸೆಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಆಗಬೇಕು ಮೂಳೆಗಳಲ್ಲಿ, ಮತ್ತು ಚಳಕು ಮೂಳೆ ಭಾಗದಲ್ಲಿ ಸಂಧಿಗಳಲ್ಲಿ ಏನಾದಿದ್ದಾಗ ಜ್ವಾಲಾ ನರಸಿಂಹ ಭಾಳ ವಿಶೇಷ ಆದಂಥ ಮುದ್ರೆ. ಮಂತ್ರ ಹೇಳೋಕೆ ಹೋಗಬೇಡಿ, ಜ್ವಾಲಾ ನರಸಿಂಹನ ಮುದ್ರೆ ಧಾರಣೆ ಮಾಡಿಬಿಟ್ಟು ಉಸಿರಾಟ ಕ್ರಮದಲ್ಲಿ ಗಮನಿಸಿ. ದೀರ್ಘ ಉಸಿರು ತಗೊಳ್ಳಿ, ಉಸಿರು ತಗೋತಾ ಇದ್ದೀನಿ, ಹಾಗೆ ಉಸಿರು ಬಿಡ್ತಾ ಇದ್ದೀನಿ, ನಿಧಾನಕ್ಕೆ ಉಸಿರು ತಗೋತಾ ಇದ್ದೀನಿ, ನಿಧಾನಕ್ಕೆ ಉಸಿರು ಬಿಡ್ತಾ ಇದ್ದೀನಿ ಅಂತೇಳಿ 2 ಉಬ್ಬುಗಳ ಮಧ್ಯೆ ನರಸಿಂಹರ ಧ್ಯಾನ ಮಾಡ್ತಾ ಮುದ್ರೆ ಧಾರಣೆ ಮಾಡಿ 1-3-4 ದಿವಸದಲ್ಲೇ ನಿಮಗೆ ಖಂಡಿತ ಈ ಕಾಯಿಲೆ ಹೊಟ್ಟೋಗುತ್ತೆ. ಹಾಗೆ ಕಣ್ಣು ಬಿಡಬಾರ್ದು, ಕಣ್ಣು ಮುಚ್ಕೊಂಡು ಮುದ್ರೆ ಧಾರಣೆ ಮಾಡಿ, ಕಣ್ಣು ಮುಚ್ಕೊಂಡು ನಿಧಾನ ಉಸಿರಾಟದ ಮೇಲೆ ಗಮನ ಹರಿಸಿ. ಅಲ್ಲಿಗೆ ಮುದ್ರಾ ಪ್ರಾಣಾಯಾಮ ಆಯಿತು. ಇದು ಮುದ್ರಾ ಪ್ರಾಣಾಯಾಮ. ಮುದ್ರಾ ಮಂತ್ರ ಹೇಳಬೇಡಿ, ಮಂತ್ರ ಹೇಳೋಕ್ಕೆ ಹೋಗಬೇಡಿ. ಮುದ್ರೆ ನಿಧಾನಕ್ಕೆ ಧಾರಣೆ ಮಾಡಿ ಉಸಿರು ನಿಧಾನಕ್ಕೆ ತಗೊಳ್ಳಿ. ಹೊಟ್ಟೆ ತುಂಬ ಉಸಿರು ತಗೋತಾ ಹೊಟ್ಟೆ ದಪ್ಪ ಆಗುತ್ತೆ, ಬೆಲೂನ್ ಥರ. ಉಸಿರು ಬಿಡುವಾಗ ನಿಧಾನಕ್ಕೆ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಆ ಹೊಕ್ಕಳು ಈ ಬೆನ್ಮೂಳಕ್ಕೆ ಟಚ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೊಟ್ಟೆ ಎಳ್ಕೊಳ್ಕೋಬೇಕು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಾಗ. ಸೊ ಆಕ್ಸಿಜನ್ ತೊಗೊಳ್ಳುವಾಗ ದೀರ್ಘ ಉಸಿರು ದಪ್ಪ ಮಾಡ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕುವಾಗ ಹೊಟ್ಟೆನ ಒಳಗೆ ಎಳ್ಕೊಳ್ಳಿ, ಆಗ ಮುದ್ರೆ ಧಾರಣೆ ಮಾಡಿರಿ. ಇದು ಮಾಡಿ, ಇದೊಂದು ಭಾಳ ವಿಶೇಷವಾದಂಥ ಸೀಕ್ರೆಟ್ ಟೆಕ್ನಿಕ್. ಮುದ್ರೆಯೊಂದಿಗೆ ಪ್ರಾಣಾಯಾಮ
ಮಂತ್ರ ಹೇಳಕ್ಕೆ ಹೋಗಬೇಡಿ. ಆಗ ಒಂದು 15 ದಿವಸ ಮಾಡಿ ನೋಡಿ ಚೆನ್ನಾಗಿ ಆಗ್ತಾರೆ, ಆಮೇಲೆ ಮಂತ್ರ ಹೇಳ್ಕೊಂಡು ಆರಾಮಕ್ಕೆ ಇರ್ಬೋದು. ಭಾಳ ಧನ್ಯವಾದಗಳು, ಕಾಲ್ ಮಾಡಿದ್ದಕ್ಕೆ ಸಂತೋಷ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹೆಸರು ಹಾಗೂ ಊರನ್ನ ದಯಮಾಡಿ ಗೌಪ್ಯವಾಗಿಡಿ ಅಂತ ಕೇಳ್ಕೊಂಡಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ ಹೇಳ್ತಿದ್ದಾರೆ, ಮದುವೆ ಆದಾಗ್ಲಿಂದಲೂ ಕೂಡ ಅನೇಕ ಸಮಸ್ಯೆಗಳು ನನ್ನನ್ನು ಬಾಧಿಸ್ತಾ ಇದೆ. ಆದರೆ ಮಾನಸಿಕವಾಗಿ, ಶಾರೀರಿಕವಾಗಿ ಅನೇಕ ನೋವುಗಳಿಂದ ತತ್ತರಿಸುವಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ. ಅಡುಗೆ ಕೆಲಸ ಮಾಡುವಾಗ ನಾನು ಒಂಟಿಯಾಗಿದ್ದಾಗ ಸಿಟ್ಟು ತುಂಬಾನೇ ಒತ್ತರಿಸ್ಕೊಂಡು ಬರುತ್ತೆ. ನನ್ನನ್ನು ನಾನೇ ಮೈಯೆಲ್ಲ ಪರ್ಚ್ಕೊಳ್ಳೋದು, ಚಚ್ಕೊಳ್ಳೋದು ಆ ರೀತಿ ಆಗ್ತಾ ಇದೆ. ತಲೆ ಚಚ್ಕೋಬೇಕು ಅನ್ಸುತ್ತೆ, ಮುಖಕ್ಕೆ ಪರ್ಚ್ಕೋಬೇಕು ಅನ್ಸುತ್ತೆ. ಯಾವುದೋ ಹಿಂದಿನ ನೆನಪುಗಳಿಂದ ಕಂಗಾಲಾಗಿ ಭಯ ಪಡೋಂಗಾಗಿದೆ. ಯಾಕೆ ಈ ಥರ ಆಗ್ತಿದೆ? ನಾನು ಎಲ್ಲರಂತೆ ಸಮಾಧಾನವಾಗಿ ಜೀವನ ನಡೆಸೋಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತ ಅವಕಾಶ ಇದೆ. ಯಾಕೆಂದರೆ ಮನುಷ್ಯನ ವೃತ್ತಿ ಧರ್ಮವೇ ಜೀವನದಲ್ಲಿ ಕಷ್ಟ ಸುಖ ಅನುಭವಿಸುವ ಒಂದಿನ ದೇಹ ಬಿಡಬೇಕು ಅಂತ ಎಲ್ಲವೂ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ನಾವು ಕಷ್ಟ ಬಂತು ಅಂದಾಗ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ, ಸುಖ ಇದ್ದಾಗ ನಾವು ಚೆನ್ನಾಗಿ ಸಂತೋಷವಾಗಿ ತೋರಿಸ್ಕೊಳ್ಳೋದು ಅದು ತಪ್ಪು. ಅಂದರೆ ಎಲ್ಲ ಸಮಯದಲ್ಲೂ ಕಷ್ಟ ಸುಖದಲ್ಲಿ ನಾವು ಒಂದೇ ಥರ ಇರಬೇಕು. ನಿಮ್ಮ ಒಂದು ಜೀವನ ಶೈಲಿನಲ್ಲಿ ಮೈ ಪರ್ಚ್ಕೊಳ್ಳೋದು, ಕಿರ್ಚೋದು, ದುಃಖ ಪಡೋದು, ಇದರಿಂದ ನಿಮಗೆ ಎಲ್ಲೋ ಒಂದು ಪ್ರೇತಬಾಧೆ ದೋಷ ಇದೆ. ಯಾಕಂದರೆ ಇದು ಯಾವ ಡಾಕ್ಟ್ರು ಕೂಡ ಪತ್ತೆ ಹಚ್ಚಕ್ಕಾಗಲ್ಲ. ಯಾವ ಬ್ರೈನ್ ಸ್ಕ್ಯಾನ್ ಮಾಡಿಸಿ, MRI ಮಾಡಿಸಿ, ಎಲ್ಲ ಮಾಡಿ, CT ಸ್ಕ್ಯಾನ್ ಮಾಡಿಸಿದ್ರು ಕೂಡ ಎಲ್ಲ ರಿಪೋರ್ಟು ನಾರ್ಮಲ್ ಅಂತ ನಾನು ಈಗಲೇ ಹೇಳ್ತೀನಿ. ನಾರ್ಮಲ್ಲೇ ಬರೋದು, ಅಬ್ನಾರ್ಮಲ್ಲೇ ಕಾಣೋದಿಲ್ಲ. ಆದ್ದರಿಂದ ಇದು ಪ್ರೇತಬಾಧೆಗಳೇನಾದ್ರು ಇತ್ತು ಅಂದರೆ, ಸಾಲ ತೊಗೊಂಡು ಯಾರಿಗೂ ತೀರಿಸದೆ ಸತ್ತೋಗ್ಬಿಟ್ಟಿದ್ರೆ, ಅಥವಾ ದುಡ್ಡನ್ನು ಯಾರಿಗಾರು ಕೊಡದೆ ನಾವು ಮೋಸ ಮಾಡಿದರೆ, ಏನಾದ್ರು ವಂಚನೆ ಪೂರ್ವಜನ್ಮದಲ್ಲಿದ್ದರೆ, ಆ ಏಜ್ ಬಂದಾಗ ಈ ದೋಷಗಳು ಬರುತ್ತೆ. ಉದಾಹರಣೆಗೆ ನಾನು 40 ವರ್ಷದ ಹಿಂದೆ ಹೋದ ವರ್ಷದಲ್ಲಿ ನಾನು 40 ವರ್ಷ ಇದ್ದಾಗ ನಾನು ಒಂದು ಕೊಲೆ ಮಾಡಿದರೆ, ಈ ಜನ್ಮದಲ್ಲಿ ನಾನು 40 ವರ್ಷಕ್ಕೆ ಕಾಲಿಟ್ಟ ತಕ್ಷಣ ನನಗೆ ಪ್ಯಾರಲಿಸಿಸ್ ಬಂದುಬಿಡುತ್ತೆ. ನರಹತ್ಯೆ ದೋಷಕ್ಕೆ ಅಂಗಹೀನನ ಆಗ್ತೀನಿ. ಹಾಗೆ ಹೋದ ಜನ್ಮದಲ್ಲಿ ನಾನು 50ನೇ ವರ್ಷಕ್ಕೆ ಹಣ ಮೋಸ ಮಾಡಿದರೆ, ಪರದ್ರವ್ಯ ವಂಚನೆ ಮಾಡಿದರೆ, ಈ ಜನ್ಮದಲ್ಲಿ ನಾನು 50 ವರ್ಷಕ್ಕೆ ಕಾಲಿಟ್ಟಿದ ತಕ್ಷಣ ಎಲ್ಲ ದುಡ್ಡು ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀನಿ. ಇದು ಪ್ರಾರಬ್ಧ ಕರ್ಮದ ಇದು ಕ್ರಿಯೆಗಳು. ಈ ಕ್ರಿಯೆಯನ್ನು ನಡೆಯುವಾಗ ನಾವು ನಮ್ಮ ಜಾತಿಯಲ್ಲಿ ಹಾರೋಸ್ಕೋಪ್ ನೋಡ್ತಾ ಇರಬೇಕು. ಅದಕ್ಕೆ ತಕ್ಕಂತೆ ಶಾಂತಿ ಮಾಡ್ಕೋಬೇಕು. ಅದು ಯಾವುದೂ ಇಲ್ಲ ಅಂದರೆ ಮಹಾಕಾಳಿ ಮುದ್ರೆನ ಮಾಡಿ. ಮಹಾಕಾಳಿ ಮುದ್ರೆ ಅಂದರೆ ನೋಡಿ, ಈ ಕಿರು ಬೆರಳಿಗೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಬೇಕು. ಅಂದರೆ ಶುಕ್ರ ಗ್ರಹವನ್ನು ಬುಧ ಗ್ರಹಕ್ಕೆ ಟಚ್ ಮಾಡಬೇಕು. ಮಾಡಿಬಿಟ್ಟು ಹೆಬ್ಬೆಟ್ಟ ಮೇಲೆ ತೋರು ಬೆರಳು ಮಧ್ಯದ ಬೆರಳನ್ನು ಲಾಕ್ ಮಾಡಬೇಕು. ಹೀಗೆ ಉಳಿದ 2 ಬೆರಳುಗಳನ್ನು ಅಂದರೆ ಜಲತತ್ವ ಅಂದರೆ ಕಿರುಬೆರಳು ಒಂದು ಮಾಡಿ, ಮತ್ತು ಸೂರ್ಯಗ್ರಹಣ ಒಂದು ಮಾಡಿದ್ರೆ ಇದು ಮಹಾಕಾಳಿ ಮುದ್ರೆ. ಈ ಮುದ್ರೆ ಇದನ್ನು ನೀವು ಧಾರಣೆ ಮಾಡಿ ಖಂಡಿತ ಮೈ ಪರ್ಚ್ಕೊಳ್ಳೋದು, ಕಿರ್ಚ್ಕೊಳ್ಳೋದು, ನೀವೇನೇ ಸಿಂಪ್ಟಮ್ಸ್ ಹೇಳಿದಿರೋ ಪ್ರೇತ ಬಾಧೆ ಕಾಳಿ ಸಂಹಾರ ಮಾಡ್ತಾರೆ. ಈ ಮುದ್ರೆ ಮಾಡೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ಭಾಳ ಧನ್ಯವಾದಗಳು ಪತ್ರ ಬರೆದಿದ್ದಕ್ಕೆ. ವೀಕ್ಷಕರೇ, ಈಗ ವನದುರ್ಗಿಯ ಆರಾಧನೆ, ಆಕೆಗೆ ಸಂಬಂಧಪಟ್ಟಂತಹ ಮಂತ್ರ ಹಾಗೂ ಮುದ್ರೆಯ ಬಗ್ಗೆ ಮಾಹಿತಿಯನ್ನ ಗುರುಗಳಿಂದ ಕೇಳ್ತಿಳಿಯೋಣ. ಬನ್ನಿ ಗುರುಜಿ. ನವದುರ್ಗಿಯಲ್ಲಿ ಈ ಶ್ರೀದುರ್ಗಿ ಅಥವಾ ವನದುರ್ಗಿ ಅಂತಲೂ ಕೂಡ ಕರೀತಾರೆ. ಈ 9 ದುರ್ಗಿಯಲ್ಲಿ ಭಾಳ ವಿಶೇಷವಾದ ದುರ್ಗಿ. ಏಕೆ ಜ್ಞಾನಪ್ರದಾಯಿನಿ, ಜ್ಞಾನವನ್ನು ಕೊಟ್ಟು, ವಿವೇಕವನ್ನು ಕೊಟ್ಟು, ವಿವೇಚನೆಯನ್ನು ಕೊಟ್ಟು ಸಂಸಾರವನ್ನು ನಡೆಸುವಂಥ ಶಕ್ತಿ ಕೊಡುವಂಥ ಏಕೈಕ ಅಧಿದೇವತೆ ಈ ವನದುರ್ಗಿ ಕಾಡಿನಲ್ಲಿ ವಾಸ ಮಾಡ್ತಾರಂತೆ. ಹೇಗೆ ಕಾಡಿನಲ್ಲಿ ವಾಸ ಮಾಡ್ತಾರೆ ಅಂತಂದರೆ, ಒಮ್ಮೆ ಶಿವ ಪಾರ್ವತಿಯನ್ನು ಮದುವೆ ಮಾಡ್ಕೊಳ್ಬೇಕಾದ ಸಂದರ್ಭ ಬಂತು. ಆಗ ದಕ್ಷ ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರೆ, ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ನೀನೊಬ್ಬ ಸ್ಮಶಾನವಾಸಿ, ನಿನಗೆ ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ತೊಟ್ಕೊಳ್ಳೋಕ್ಕೆ ಇದಿಲ್ಲ, ಯಾವುದೋ ಒಂದು ಹಿಮಾಲಯದ ಬುಡದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀಯ, ಸ್ಮಶಾನದಲ್ಲಿ ಓಡಾಡ್ತೀಯ, ನಾನೊಬ್ಬ ರಾಜ, ನನ್ನ ಮಗಳು ನಿನಗೆ ಕೊಡೋಕ್ಕಾಗತ್ತಾ ಅಂತ ಟೀಕೆ ಮಾಡಿಬಿಡ್ತಾರೆ ದಕ್ಷ ಬ್ರಹ್ಮ ಈಶ್ವರನಿಗೆ. ಆದರೂ ಕೂಡ ಪಾರ್ವತಿ ನಾನು ಶಿವನನ್ನೇ ಮದುವೆ ಆಗಬೇಕು ಅಂತೇಳಿ ಮದುವೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ದಿವಸ ಡೇಟ್ ಫಿಕ್ಸ್ ಆಗುತ್ತೆ ವಿವಾಹಕ್ಕೆ. ಶಿವ ಪಾರ್ವತಿಯರ ಮದುವೆ ಫಿಕ್ಸ್ ಆಯಿತು. ದೇವತೆಗಳು, ಕೋಟ್ಯಾಂತರ ದೇವತೆಗಳು ಶಿವ ಪಾರ್ವತಿಯ ಕಲ್ಯಾಣ ನೋಡಲಿಕ್ಕೆ, ಆ ಕಲ್ಯಾಣದಲ್ಲಿ ಭಾಗವಹಿಸೋಕ್ಕೆ ಅಂತ ಬರ್ತಾರೆ. ಬಂದಾಗ ಉತ್ತರ ದಿಕ್ಕಿನಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ, ಮದುವೆ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಉತ್ತರ ದಿಕ್ಕು ಕಮ್ಮಿ ಆಗಿಬಿಟ್ಟು ದಕ್ಷಿಣ ದಿಕ್ಕು ಮೇಲಿದ್ದು ಬಿಡುತ್ತಂತೆ. ಆ ದೇವತೆಗಳ ಭಾರ, ಆ ತೂಕಕ್ಕೆ ಏನಾಯಿತು, ದಕ್ಷಿಣ ದಿಕ್ಕು ಮೇಲೆ ಇರ್ತಂತೆ, ಉತ್ತರ ದಿಕ್ಕು ತಗ್ಗಾಗೋಯ್ತು. ಆಗ ಗಾಬರಿಯಿಂದ ಶಿವ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಅಗಸ್ತ್ಯ ಋಷಿಗಳ ಹತ್ರ ಹೋಗಿ ಬೇಡ್ಕೊಳ್ತಾರಂತೆ, ಮಹಾಮುನಿಗಳೇ, ಇದೇ ನನ್ನ ಮದುವೆಗೆ ನೋಡೋಕ್ಕಂತ ಬಂದಂಥ ಎಲ್ಲ ಜನಗಳು ಉತ್ತರದಲ್ಲಿ ನಿಂತಾಗ ದಕ್ಷಿಣ ಭಾಗ ಮೇಲೆದ್ದು ಬಿಡುತ್ತಲ್ಲ, ಏನಿದು ವಿಶೇಷ ಅಂದಾಗ, ನೀನು ದುಃಖ ಪಡಬೇಡಪ್ಪ, ಗಾಬರಿ ಆಗಬೇಡ, ನಿನ್ನ ಮದುವೆಯಲ್ಲಿ ಕಾನ್ಸಂಟ್ರೇಟ್ ಮಾಡು, ಗಮನಿಸು, ನಾನು ಇದನ್ನು ಸರಿಪಡಿಸ್ತೀನಿ ಅಂತೇಳಿ ಅಗಸ್ತ್ಯರು ವಿಂಧ್ಯ ಪರ್ವತನ ಬೇಡ್ತಾರಂತೆ. ವಿಂಧ್ಯ ಪರ್ವತ, ಸ್ವಲ್ಪ ನೀನು ಭೂಮಿನ ಬ್ಯಾಲೆನ್ಸ್ ಮಾಡಿಕೊಡಪ್ಪ, ಅತಿಯಾಗಿ ಬೆಳೀತಾ ಇದೆಯಾ ನೀನು, ನಿನ್ನ ಬೆಳವಣಿಗೆಯಿಂದ ಈ ರೀತಿಯಾಗಿದೆ, ಇಷ್ಟು ದಿವಸ ನಿನ್ನ ಬೆಳವಣಿಗೆ ಏನೂ ನಮ್ಗೆ ಗೊತ್ತಿರಲಿಲ್ಲ, ದೇವತೆಗಳೆಲ್ಲ ಒಂದು ದಿಕ್ಕಲ್ಲಿ ನಿಂತಾಗ ನೀನು ದಕ್ಷಿಣ ದಿಕ್ಕಿನಲ್ಲಿ ಆ ವಿಂಧ್ಯ ಪರ್ವತ ಭಾರದಿಂದ ಕೆಳಗೋಗಿದೆ, ನೀನು ಕಮ್ಮಿ ಮಾಡು ವೆಯ್ಟ್ನ ಅಂತ ಕೇಳಿದಾಗ ವಿಂಧ್ಯ ಒಪ್ಕೊಳ್ಳಲ್ಲಂತೆ.
ಆಗ ಅಗಸ್ತ್ಯರು ಶಕ್ತಿ ದೇವತೆ ಆದಿಪರಾಶಕ್ತಿ ಕುರಿತು ಧ್ಯಾನ ಮಾಡಿದಾಗ ಆ ಶಕ್ತಿ ದೇವತೆ ವಿಂಧ್ಯನ ಜೊತೆ ಹೋರಾಟ ಮಾಡ್ತಾರಂತೆ. ಆ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ದೇವತೆ ಈ ವನದುರ್ಗಿಯ ಶ್ರೀದುರ್ಗಿ ಅಂತೇಳಿ. ಆದ್ದರಿಂದ ಯಾವಾಗ ಮನುಷ್ಯನಿಗೆ ಶಕ್ತಿಹೀನನಾಗ್ತಾನೋ, ಆ ಶಕ್ತಿ ದೈಹಿಕವಾಗಿರ್ಬೋದು, ಮಾನಸಿಕವಾಗೇ ಇರ್ಬೋದು, ಅಥವಾ ಆತ್ಮಬಲವನ್ನು ಕಳ್ಕೊಂಡಾಗ ಆವಾಗ ವನದುರ್ಗಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ದುರ್ಗಾ ಸಪ್ತಶತಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖನ ಇದೆ. ಆ ಮುದ್ರೆ ಹೇಗೆ ಮಾಡೋದು ಅಂದರೆ ನೋಡಿ, ನಾನು ಮುಂಚೆ ಒಂದು ಸಲ ತೋರಿಸಿದೆ. ಇದು ಶಾಂತಾದುರ್ಗಾ ಮುದ್ರೆ. ಇದು ಶಾಂತಾದುರ್ಗಾ, ಅದು ನಂತರ ಶೂಲಿನಿ ದುರ್ಗಾ ಅಂತ. ಅದೇ ಮುದ್ರೆನ ಅಂದರೆ ನಮ್ಮ ಹೆಬ್ಬೆಟ್ ಮೇಲೆ ತೋರುಗಳನ್ನ ಪ್ರೆಸ್ ಮಾಡಬೇಕು. ಅಗ್ನಿ ತತ್ವದ ಮೇಲೆ ವಾಯುತತ್ವ, ಹಾಗೆ ಆಕಾಶ ತತ್ವ, ಭೂತತ್ವ, ಜಲತತ್ವ ಎಲ್ಲನೂ ಒಂದಕ್ಕೊಂದು ಟಚ್ ಮಾಡಿ ಈ ರೀತಿ ಕುಂಚಿತ ಮಾಡಬೇಕು. ಈ ರೀತಿ ಕುಂಚಿತ ಅಂದರೆ ಒಳಗೆ ಅರ್ಧ ಹೈಟ್ನ ಕಮ್ಮಿ ಮಾಡಬೇಕು ಬೆರಳಲ್ಲಿ. ಮಾಡಿದಾಗ ಹಿಂಗಿಟ್ಕೊಂಡಾಗ ಒಂದು ರೀತಿ ಫಾರೆಸ್ಟ್ ಥರ ಕಾಣುತ್ತೆ. ಇದಕ್ಕೆ ಕಾಡು, ವನ ಅಂತ ಹೇಳ್ತಾರೆ. ಮತ್ತು ಈ ರೀತಿ ನೋಡಿದಾಗ ಒಂದು ರೀತಿ ಶ್ರೀಕಾರ, ಶ್ರೀ ಅನ್ನೋ ಲೆಟ್ರಲ್ಲಿ ಅಕ್ಷರದಲ್ಲಿ ಬಿಂಬಿಸುತ್ತೆ. ಇದಕ್ಕೆ ಶ್ರೀ ದುರ್ಗಾ ಅಥವಾ ವನದುರ್ಗಾ ಅಂತೇಳಿ. ಯಾರು ಈ ಮುದ್ರೆ ಧಾರಣೆ ಮಾಡ್ತಾರೋ ವಿವೇಚನಾ ಶಕ್ತಿ, ತರ್ಕಶಕ್ತಿ ಮತ್ತು ನಿರ್ಣಯ ಶಕ್ತಿ ಭಾಳ ಇಂಪ್ರೂವ್ ಆಗುತ್ತೆ ಮೈಂಡ್ನಲ್ಲಿ. ಆಗ ಒಳ್ಳೆ ಆಫೀಸರ್ ಆಗ್ಬೋದು, ಒಳ್ಳೆ ಮಿನಿಸ್ಟರ್ ಆಗ್ಬೋದು, ಒಳ್ಳೆ ನಾಯಕನಾಗ್ಬೋದು, ಮತ್ತು ಮುಂದೆ ಆಗುವುಗಳ ಬಗ್ಗೆ ಚಿಂತನೆ ಮಾಡುವಂಥ ಸಾಮರ್ಥ್ಯತೆ ಈ ಮುದ್ರೆಯಿಂದ ಬರುತ್ತೆ. ಅದರಿಂದ ಡಿಸಿಷನ್ ಮೇಕಿಂಗ್, ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೈಲ್ನ ಸ್ಕಿಲ್ಸ್ನ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಶ್ರೀದುರ್ಗಿ ಅಥವಾ ವನದುರ್ಗಿಯನ್ನು ಮುದ್ರೆ ಧಾರಣೆ ಮಾಡಬೇಕು. ತಂತ್ರಸಾರದಲ್ಲಿ ಒಂದು ವಿಶೇಷವಾದಿ ನೋಡಿ, ಈ ರೀತಿ ಇಟ್ಕೋಬೇಕು. ಈ ಪಾಮ್ ಮಾತ್ರ ಟಚ್ ಆಗಬೇಕು, ಹೀಗೆ ಕಾರ್ಪಾಲ್ಸ್ ಎಲ್ಲ ಟಚ್ ಆಗಬೇಕು. ಮಾಡಿದಾಗ ಈ ರೀತಿ ಒಂದು ರೀತಿ ಫಾರೆಸ್ಟ್ ಥರ, ನಾವು ಗೋಡೆ ಮೇಲೆ ಇದು ನೆರಳಲ್ಲಿ ಬಿಟ್ಟಾಗ ಒಂದು ಮರ ಥರ ಕಾಣುತ್ತೆ, ಗುಡ್ಡ ಥರ ಕಾಣುತ್ತೆ, ಕಾಡು ಥರ ಕಾಣುತ್ತೆ. ಈ ರೀತಿ ಮಾಡಿದಾಗ ಹಾಗೆ ಇದನ್ನು ಇನ್ವರ್ಟೆಡ್ ಮಾಡಿದಾಗ, ಈ ರೀತಿ ಮಾಡಿದಾಗ ಒಂದು ರೀತಿ ಶ್ರೀಕಾರದಲ್ಲಿದೆ. ಇದು ಶ್ರೀ ಅಂದರೆ ಐಶ್ವರ್ಯ, ಕೊಪ್ಪರಿಕೆ, ಖಜಾನೆ, ಅದು ದುಡ್ಡಿಡೋ ಬಾಕ್ಸ್ ಥರ ಕಾಣುತ್ತೆ. ಇದೇ ಶ್ರೀ. ಶ್ರೀ ಅಂದರೆ ಲಕ್ಷ್ಮಿ. ಹೀಗಿಟ್ಕೊಂಡು ಓಂ ಹೈಂ ಹ್ರೀಂ ಕ್ಲೀಂ ಮಹಾದುರ್ಗೆ ನವಾಕ್ಷರೆ ನವದುರ್ಗೆ ನವಚಾಮುಂಡಿ ಮಹಾಮಾಯೆ ಮಹಾಯೋಗೇಂದ್ರೆ ರಕ್ಷ ರಕ್ಷ ಮಮ ಶತ್ರುನಾಶಯ ನಾಶಯ ಓಂ ಹ್ರೀಂ ಫಟ್ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ ಸ್ವಾಹ ಅಂಥೇಳಿ ಈ ಮಂತ್ರ ಹೇಳ್ತಾರೆ. ಅದಕ್ಕೆ ಈ ಮಂತ್ರ ತುಂಬ ದೊಡ್ಡದಾಯ್ತು ಶಾಸ್ತ್ರದಲ್ಲಿ. ಅದಕ್ಕೆ ಚಿಕ್ಕದಾಗಿ ಓಂ ಹ್ರಾಂ ಹ್ರೀಂ ಕ್ರೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ ಸ್ವಾಹ ಓಂ ಹ್ರಾಂ ಹ್ರೀಂ ಕ್ರೀಂ ಶ್ರೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ ಸ್ವಾಹ ಓಂ ಹ್ರಾಂ ಹ್ರೀಂ ಕ್ರೀಂ ಶ್ರೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ ಸ್ವಾಹ ಅಂತ ಹೇಳಿಬಿಟ್ರೆ ಹ್ರಾಂ ಹ್ರೀಂ ಕ್ರೀಂ ಅನ್ನೋ ಬೀಜ ಮಂತ್ರ ಇಚ್ಛಾಶಕ್ತಿ, ತರ್ಕಶಕ್ತಿ ಮತ್ತು ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿನ ಇನ್ಕ್ರೀಸ್ ಮಾಡುತ್ತೆ ಈ ಮುದ್ರೆಯಿಂದ. ಆಗ ಸಕಲ ವಾಗ್ವಲ್ಲಭನಾಗ್ತಾನೆ. ಯಾವಾಗ ಅವನಾಯಿತು ಎಂಥ ಕಷ್ಟಕರವಾದಂಥ ಕೆಲಸನ ಸುಲಭವಾಗಿ ಮಾಡಾಕ್ಬಿಡ್ತಾನೆ. ಯಾಕೆಂದರೆ ಈ ಮೂರು ಶಕ್ತಿ ಉಪಯೋಗಿಸ್ಕೊಂಡು ಅವ್ನು ಮಾಡ್ತಾನೆ. ಅದಕ್ಕೆ ಅಧಿದೇವತೆ ನಮ್ಮ ಮನಸ್ಸಲ್ಲಿರತಕ್ಕಂಥ ಅಹಂಕಾರ, ದುರಹಂಕಾರವನ್ನು ಧ್ವಂಸ ಮಾಡೋ ಹೊಳೆ ವನದುರ್ಗಿ. ನಮ್ಮ ಈ ಮನಸ್ಸು ಒಂದು ವನ ಇದ್ದ ಹಾಗೆ, ಕಾಡಿದ್ದಾಗೆ. ಆ ಕಾಡಿನಲ್ಲಿ ಅಹಂಕಾರ ಒಂದು ಮರ, ದುರಹಂಕಾರ ಒಂದು ಮರ, ಗರ್ವ ಒಂದು ಮರ, ಹೀಗೆ ಹಲವಾರು ಮರಗಳು ಅಥವಾ ರಾಕ್ಷಸರು ಮನಸ್ಸಲ್ಲಿದ್ದಾರೆ. ಅವನ್ನ ಸಂಹಾರ ಮಾಡಿ ಸತ್ವಗುಣವನ್ನು ಬೆಳೆಸುವಂಥ ಏಕೈಕ ಅಧಿದೇವತೆ ವನದುರ್ಗಿ, ಆ ಶ್ರೀದುರ್ಗಿ ಅಂತ ಕರೀತಾರೆ. ಆದ್ದರಿಂದ ಈ ಮುದ್ರೆ ಮಾಡೋದು ಭಾಳ ವಿಶೇಷ. ಇದಕ್ಕೆ ಸಣ್ಣದೊಂದು ಮಂತ್ರ, ಓಂ ಶ್ರೀಂ ಧುಂ ದುರ್ಗಾಯೈ ನಮಃ, ಓಂ ಶ್ರೀಂ ಧುಂ ದುರ್ಗಾಯೈ ನಮಃ, ಓಂ ಶ್ರೀಂ ಧುಂ ದುರ್ಗಾಯೈ ನಮಃ. ಶ್ರೀಂ ಅಂದರೆ ಲಕ್ಷ್ಮೀ, ಐಶ್ವರ್ಯ. ಧುಂ ದುರ್ಗಾಯೈ ನಮಃ. ಆ ಧುಂ ದುರಹಂಕಾರ, ಅಹಂಕಾರ, ಗರ್ವ, ಸಂಶಯ, ಅನುಮಾನ ಇವೆಲ್ಲ ನಿವಾರಣೆ ಮಾಡುತ್ತೆ. ಶತ್ರುಗಳೇ ನಾವು ಯಾರು ಎದುರುಗಡೆ ಇರಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸಿರೋ ಈ ಭಾವನೆಗಳೇ ನಮ್ಗೆ ದೊಡ್ಡ ಶತ್ರು. ಅವನ್ನ ನಾಶ ಮಾಡೋಕ್ಕೆ ಹೊರಡಬೇಕು ಅಂದರೆ ಈ ಅಧಿದೇವತೆ ಪ್ರಾರ್ಥನೆ ಮಾಡಬೇಕು. ಇದೊಂದು ವಿಶೇಷವಾದಂಥ ಮುದ್ರೆ. ಇದು ಯಾವುದೂ ಆಗಲಿಲ್ಲ ಅಂತಂದರೆ ನಾನು ಇನ್ನೊಂದು ಥೆರಪಿ ಹೇಳ್ತೀನಿ ನೋಡಿ. ಒಂದು ಈ ತಾಮ್ರದ ಚೊಂಬು, ಈ ತಾಮ್ರದ ಚೊಂಬಲ್ಲಿ ಪೂರ್ತಿ ನೀರನ್ನು ತುಂಬಿಟ್ಬಿಟ್ಟು ರಾತ್ರಿ ಹೊತ್ತು ನಾವು ಮಲ್ಕೊಳ್ಳೋ ಜಾಗದಲ್ಲಿ ದಕ್ಷಿಣಕ್ಕೆ ತಲೆ ಮಾಡಿ ಉತ್ತರಕ್ಕೆ ಕಾಲು ಚಾಚಬೇಕು. ನಾವು ಮಲಗೋ ಜಾಗದಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ನಮ್ಮ ತಲೆಯಿಂದ 2 ಅಡಿ ದೂರದಲ್ಲಿ ಅಥವಾ 3 ಅಡಿ ದೂರದಲ್ಲಿ ಈ ನೀರಲ್ಲಿ ತುಂಬಿಟ್ಟು ಈ ಚೊಂಬನ್ನ ನಮ್ಮ ದಿಮ್ಮ ಪಕ್ಕ ಇಟ್ಕೋಬೇಕು. ಅಂದರೆ
ಕೈ ಟಚ್ ಆದರೆ ಬಿದ್ದೋಗುತ್ತೆ ರಾತ್ರಿ ಹೊತ್ತು ಒದ್ದಾಡುವಾಗ. ಆ ರೀತಿ ಆಗದೆ ಇರೋ ನೋಡಿಕೊಂಡು ಈ ಚೊಂಬು ನೀರನ್ನ ತೆಗೆದು ನಮ್ಮ ದಿಂಬಿನ ಪಕ್ಕದಲ್ಲಿ 2 ಅಡಿ ದೂರದಲ್ಲಿ ಹೀಗೆ ಇಟ್ಬಿಡ್ಬೇಕು. ಹೀಗೆ ಇಡೋಕ್ಕೆ ಮುಂಚೆ ಆ ನೀರಿಗೆ ಈ ಒಂದು ಪಾತ್ರೆ ತುಂಬಿದ ನೀರಿದೆಯಲ್ಲ, ಇದಕ್ಕೆ ಓಂ ಶ್ರೀಂ ಧುಂ ದುರ್ಗಾಯೈ ನಮಃ ಮಂತ್ರ ಥೆರಪಿ ಆಯಿತು. ಈ ಜಲ ಥೆರಪಿಗೆ ಅಂದರೆ ನೀರಿನ ಚಿಕಿತ್ಸೆಗೆ ಒಂದು ಮಂತ್ರ ಕೊಡ್ತಾ ಇದ್ದೀನಿ, ಶಕ್ತಿ ತುಂಬ್ತಾ ಇದ್ದೀವಿ ಆ ಜಲಕ್ಕೆ. ಅದೇ ಏನಂದರೆ ಈ ಜಲಕ್ಕೆ ಒಂದು ಮಂತ್ರ, ಓಂ ಶ್ರೀಂ ಧುಂ ದುರ್ಗಾಯೈ ನಮಃ ಅಥವಾ ಓಂ ಹ್ರಾಂ ಹ್ರೀಂ ಕ್ರೀಂ ಶ್ರೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ, ಓಂ ಹ್ರಾಂ ಹ್ರೀಂ ಕ್ರೀಂ ಶ್ರೀಂ ಚಾಮುಂಡಾಯ ವಿಚ್ಚಿ ಧುಂ ದುರ್ಗಾಯೈ ನಮಃ ಅಂಥೇಳಿ ಇದನ್ನು ಅಭಿಮಂತ್ರಿಸಿ 21 ಸಲ ಅಭಿಮಂತ್ರಿಸಿ ನಮ್ಮ ದಕ್ಷಿಣ ಭಾಗದಲ್ಲಿ 2 ರಿಂದ 3 ಅಡಿ ದೂರದಲ್ಲಿ ಈ ರೀತಿ ಆ ಪಾತ್ರನ ಇಟ್ಬಿಟ್ಟು ನಾವು ಮಲ್ಕೊಂಬಿಟ್ರೆ ನಮಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಆ ತಾಮ್ರದ ಚೊಂಬಲಲ್ಲಿ ರಿಯಾಕ್ಟ್ ಆಗಿರೋ ನೀರಿನಿಂದ ಅದರಲ್ಲಿ ಬರುವಂಥ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸು ನಮ್ಮ ದೇಹದಿಂದ ಹರಿತಾ ಇರೋ ಉಸಿರಾಟದಿಂದ ಸಕ್ ಮಾಡಿ ನಾವು ತಗೊಳ್ಳೋ ಶಕ್ತಿ, ಉಸಿರಾಟದ ಶಕ್ತಿಯಿಂದ ಸಕ್ ಮಾಡಿ ನಮ್ಮ ಬ್ರೈನಲ್ಲಿರೋ ಸಿಗ್ಮಾಯ್ಡ್ ಸೈನಸ್, ಸ್ಟ್ರೈಟ್ ಸೈನಸ್ ಅನ್ನೋ ನರಗಳಿಗೆ ಹೋಗಿ ನಿರ್ಣಯ ಶಕ್ತಿ, ತರ್ಕಶಕ್ತಿ, ವಿವೇಚನಾ ಶಕ್ತಿ ಅಭಿವೃದ್ಧಿಪಡಿಸುತ್ತೆ. ಇದು ವಾಟರ್ ಥೆರಪಿ, ಮಂತ್ರ ಥೆರಪಿ ಮತ್ತು ಮೆಟಲ್ ಥೆರಪಿ. ಮೆಟಲ್ ಇದು ತಾಮ್ರ ಅಥವಾ ಪಂಚಲೋಹ. ಚಿನ್ನದ ಚೊಂಬಿಡೋಂಗಿಲ್ಲ, ಬೆಳ್ಳಿ ಚೊಂಬಿಡೋಂಗಿಲ್ಲ. ನಾವು ತುಂಬ ಶ್ರೀಮಂತಪ್ಪ, ನಮಗೆ ಬೆಳ್ಳಿ ಚೊಂಬೆ ಜಾಸ್ತಿ ಇದೆ ಅಂದ್ಬಿಟ್ಟು ಬೆಳ್ಳಿ ಇಟ್ಟರೆ ಅದು ಅರ್ಥ ಆಗುತ್ತೆ. ಇಲ್ಲ ಮಣ್ಣಿನ ಮಡಿಕೆಯಲ್ಲಿ ಇಡಬೇಕು. ಕುಂಭ, ಮೃತ್ತಿಕಾ ಕುಂಭ, ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖನ ಇದೆ. ಅದರಿಂದ ಒಂದು ವಿಶೇಷವಾದ ಥೆರಪಿ. ಇನ್ನು ಯಾರು ಹಿಂಗೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ತೆಂಗಿನ ಮರಕ್ಕೆ ಬುಡಕ್ಕೆ ಹಾಕಿಬಿಟ್ರೆ ಪ್ರತಿಭಾವಂತ ವ್ಯಕ್ತಿ ಆಗ್ತಾನೆ. ಯಾವಾಗ ಅವನು ಪ್ರತಿಭಾವಂತ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತೀವಿ? ಅವನ ನಿರ್ಣಯ ಶಕ್ತಿ, ವಿವೇಚನಾ ಶಕ್ತಿ, ತರ್ಕಶಕ್ತಿ ಚೆನ್ನಾಗಿದ್ದಾಗ. ಆದ್ದರಿಂದ ಈ ಒಂದು ಥೆರಪಿಯನ್ನು, ಮೆಟಲ್ ಥೆರಪಿ, ವಾಟರ್ ಥೆರಪಿ, ಮಂತ್ರ ಥೆರಪಿಯನ್ನು ನೀವು ಮಾಡಿದ್ದೇ ಆದರೆ ಎಂಥ ಮಕ್ಕಳು ಕೂಡ ಪ್ರತಿಭಾವಂತರಾಗ್ತಾರೆ. ಯಾರಿಗೆ ಮಂಕಾಗಿರ್ತಾರೋ, ಲಕ್ಷ್ಮೀ ಶ್ರೀನಿವಾಸ್ 10 ಸರಿ ಕರೀತಾರೆ, ಆಮೇಲೆ ಕರೆದ್ರ ಅಂತಾನೆ ಒಬ್ಬ. ಆ ಥರ ಒಂದು ಅಂದರೆ ಒಂಥರ ಟ್ಯೂಬ್ಲೈಟ್ ಆನ್ ಆಗುತ್ತಲ್ಲ, ಆ ಥರ ಮಂಕು ಬುದ್ಧಿ ಇರುತ್ತೆ ಕೆಲವರಿಗೆ. ಆ ಥರ ಒಂದು ವಿವೇಚನೆ ಕಮ್ಮಿ ಇರುತ್ತೆ, ಮಂಕುತನ, ಆಲಸ್ಯ, ಜಡತ್ವ, ಈ ಥರ ಇರೋರೆಲ್ಲ ಏನು ಮಾಡಬೇಕು? ರಾತ್ರಿ ಹೊತ್ತು ಈ ವಾಟರ್ ಥೆರಪಿ ಮಾಡಬೇಕು. ಇದನ್ನು ತೆಗೆದು ಮುಂಜಾನೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ತೆಂಗಿನ ಮರ ಬುಡಕ್ಕೆ ಹಾಕಬೇಕು. ಅಯ್ಯೋ ನಮ್ಮನೆ ಮುಂದೆ ತೆಂಗಿನ ಮರನೇ ಇಲ್ಲ ಅಂದರೆ ತುಳಸಿ ಗಿಡಕ್ಕೆ ಹಾಕಿ. ಶ್ರೀ ಅಂದರೆ ತುಳಸಿ ಗಿಡನೂ ಇಲ್ಲಪ್ಪ ಅಂದರೆ ನಿಮ್ಮ ಮನೆ ಮುಂದೆ ಯಾವುದಾದ್ರು ಮರ ಅಥವಾ ಗಿಡಗಳಿಂದ ಹಾಕಿಬಿಡಿ. ಆ ರೀತಿ ನೀವು ಬಿಡದೆ 21 ದಿವಸ 48 ದಿವಸ ಮಾಡಿ ಓದೋದಲ್ಲಿ, ಆಟ ಆಡೋದಲ್ಲಿ, ಅಂದರೆ ಸ್ಪೋರ್ಟ್ಸ್ ಮ್ಯಾನು, ಲಾಯರ್ಸು, ಜಡ್ಜಸ್ಸು, ಆ್ಯಕ್ಟ್ರಸ್ಗಳು ಇದೆಲ್ಲ ಮಾಡಿದಾಗ ಭಾಳ ಅವರವರ ಕ್ಷೇತ್ರದಲ್ಲಿ, ಅವರ ಒಂದು ಫೀಲ್ಡಲ್ಲಿ ಮಹಾಪ್ರತಿಭಾವಂತರಾಗ್ತಾರೆ. ಇದು ವನದುರ್ಗಿ ಅಥವಾ ಶ್ರೀದುರ್ಗಿಯ ಒಂದು ತಂತ್ರ. ಇದೆಲ್ಲ ಒಂದು ತಂತ್ರ ವಿದ್ಯೆಗಳಿವೆಲ್ಲ. ಯಾವಾಗ ನಾವು ವಿದ್ಯೆನ ಮರ್ತು ಬಿಡ್ತಿದ್ದೀವೋ ಅವಾಗ ಮೇಲೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಳೋದು, ಇಲ್ಲ ಅದೇನೋ ತುಂಬ ಮೆಮೊರಿ ಪವರ್ಗೆ ಒಂದು ಔಷಧಿ ಇದೆ ಅಂತ ಔಷಧಿ ತೊಗೊಳೋದು, ಟಾನಿಕ್ ತೊಗೊಳ್ತೀವಿ, ಏನೋ ಒಂದು ಡ್ರಗ್ಸ್ ತೊಗೊಳೋದು, ಸಪ್ಲಿಮೆಂಟ್ರಿ ತೊಗೊಳೋದು ಎಲ್ಲ ಮಾಡ್ತೀವಿ. ಆದರೆ ಅವೆಲ್ಲ ನಶ್ವರ. ಇದು ಪ್ರಕೃತಿ ದತ್ತವಾಗಿ ಬರುವಂಥದ್ದು. ಪ್ರಕೃತಿ ನಮಗೋಸ್ಕರ ತ್ಯಾಗ ಮಾಡ್ತಿದೆ. ನಾವೇನು ಮಾಡ್ತಿದ್ವಿ ಪ್ರಕೃತಿಗೆ? ಏನೂ ಮಾಡ್ತಿಲ್ಲ. ಪ್ರಕೃತಿ ಜಗತ್ತಿನಲ್ಲಿ ಎಂತಿಂಥ ಸಸ್ಯಗಳನ್ನು ಬೆಳೆಸ್ಕೊಡ್ತಾ ಇದೆ, ತರಕಾರಿ ಅಂತೆ, ಹಣ್ಣು ಹಪ್ಪಳಗಳು ಬರಿತಾ ಇದ್ದೀವಿ, ಏನೆಲ್ಲ ಸಿಗ್ತಾ ಇದೆ, ಗಾಳಿ. ಆದರೆ ನಾವೇನು ಜಗತ್ತಿಗೆ ಕೊಡ್ತಾ ಇದ್ದೀವಿ? ಏನೂ ಕೊಡ್ತಿಲ್ಲ. ಪ್ರಕೃತಿನ ನಾವು ಉಪಯೋಗಿಸ್ಕೊತಾ ಇಲ್ಲ, ನಾವು ಕೂಡ ಪ್ರಕೃತಿಗೆ ಶರಣಾಗ್ತಿಲ್ಲ. ಈ ಒಂದು ಶರಣಾಗತಿನ ತಂತ್ರಸಾದಲ್ಲಿ ಕೆಲವು ಸಾರಾಂಶಗಳನ್ನು, ಈ ರೀತಿ ರಹಸ್ಯ ವಿದ್ಯೆಗಳನ್ನು ಋಷಿ ಮುನಿಗಳು ಬರೆದಿಟ್ಟಿದ್ದಾರೆ. ಆದರೆ ಜಗತ್ತಿಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಯಾರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಎಷ್ಟೋ ಟಿ ವಿ ನೋಡ್ತಾ ಇದ್ದೀರಾ, ಇನ್ನು ನೋಡ್ತೀರಾ ಅಷ್ಟೇ, ಆಮೇಲೆ ರಂಗ ಅಂತ ಮರ್ತು ಬಿಡ್ತೀರಾ. ಆದರೆ ಇದು ಇಂಪ್ಲಿಮೆಂಟ್ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು. ಆಗಲೇ ಈ ರಹಸ್ಯ ವಿದ್ಯೆಗಳಿಗೆ, ಈ ತಂತ್ರವಿದ್ಯೆಗಳಿಗೆ ಬೆಲೆ ಕೊಟ್ಟಂಗೆ ಆಗೋದು. ಆದ್ದರಿಂದ ಯಾರಿಗೆ ಈ ಲಾಜಿಕಲ್ ಥಿಂಕಿಂಗ್, ಕಮ್ಯುನಿಕೇಷನ್ ಸ್ಟೈಲ್ ಆರ್ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಯಾರಿಗೆ ವೀಕ್ ಇರ್ತಾರೋ, ಈ ಒಂದು ವಾಟರ್ ಥೆರಪಿ, ಮೆಟಲ್ ಥೆರಪಿ, ಮಂತ್ರ ಥೆರಪಿ ಮಾಡಿ ನೋಡಿ. ಇಲ್ಲ ಇದು ಮಾಡೋಕ್ಕಾಗಿಲ್ಲ ಅಂದರೆ ಮುದ್ರೆ ಮಾಡಿ, ಈ ವನದುರ್ಗ, ಶ್ರೀದುರ್ಗ ಮುದ್ರೆ, ಈ ಮುದ್ರೆಯನ್ನು ಇದು ಮಾಡೋಕ್ಕಾಗಲಿ ಅಂದರೆ ನಾನೊಂದು ವಿಶೇಷವಾದಂಥ ಮತ್ತೊಂದು ಥೆರಪಿ ತೋರಿಸ್ಕೊಡ್ತೀನಿ. ಆ ಥೆರಪಿನೂ ಮಾಡಿ. ಈ ಮೂರಲ್ಲೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಇದು ಯಾರು ಸೋಮಾರಿಗಳೋ, ಆಲಸ್ಯದಲ್ಲಿ ಯಾವಾಗಲೂ ಇರ್ತಾರೋ, ಯಾವಾಗಲೂ ಕೂತು ತಿನ್ನೋನಿಗೆ ಕುಡಿಕೆ ಹೊಂಡು ಸಾಲದು ಅಂತ ಗಾದೆ ಹೇಳ್ತಾರೆ. ಮನೇಲೇ ಕೂತ್ಕೊಂಡು ಯಾವಾಗಲೂ ಅಪ್ಪ ಮೇಲೆ ದರ್ಪ ಮಾಡಿಕೊಂಡು, ಎಲ್ಲರ ಮೇಲೆ ರೇಗಾಡ್ಕೊಂಡು, ಈ ಕೆಲಸಕ್ಕೆ ಹೋಗ್ದೇನೆ, ಓದೋಕ್ಕೆ ಹೋಗ್ದೇನೆ ಇದಂಥ ಅಂತಹ ಸೋಮಾರಿಗಳಿಗೆ ಇದೊಂದು ಥೆರಪಿ ನಾನು ಹೇಳ್ತಾ ಇದ್ದೀನಿ. ಆಗ ಅವ್ರ ಬ್ರೈನ್, ಸಿಗ್ಮಾಯ್ಡ್ ಸೈನಸ್ ಬ್ರೈನಲ್ಲಿ, ಮತ್ತು ಸುಪೀರಿಯರ್ ಸೆಕೆಟಿಲ್ ಸೈನಸ್, ಇನ್ಫೀರಿಯರ್ ಸೆಕೆಟಿಲ್ ಸೈನಸ್, ಆ ರಕ್ತನಾಳಗಳು ಬಹಳ ಆ್ಯಕ್ಟಿವ್ ಆಗುತ್ತೆ ಈ ವಾಟರ್ ಥೆರಪಿಯಿಂದ.
ಯಾಕೆಂದರೆ ಈ ಮೆಟಲ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ನಮ್ಮ ಬ್ರೈನ್ಗೆ ಹೋಗಿ ಆ ನ್ಯೂರಾನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಯಾವಾಗ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಯಿತು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡ್ಯೂಸ್ ಆಯಿತು, ಆಗ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸ್ ಅಧಿಕವಾಗಿ ಉತ್ಪತ್ತಿಯಾಗುತ್ತೆ. ಆಗ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತು ಅಂದರೆ ಇಡೀ ಎಲ್ಲ ನರನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಮತ್ತೊಂದು ಥೆರಪಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವನದುರ್ಗಿಯ ಆರಾಧನೆ, ಆಕೆಗೆ ಸಂಬಂಧಪಟ್ಟಂತ ಮಂತ್ರ ಹಾಗೂ ಮುದ್ರೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನ ಗುರುಗಳಿಂದ ಕೇಳೋಣ. ವನದುರ್ಗಿಯನ್ನು ನಾವು ವಶೀಕರಿಸ್ಕೋಬೇಕು ಅಂದರೆ, ಅಂದರೆ ವಶೀಕರಣ ಮಾಡ್ಕೋಬೇಕು ಅಂದರೆ, ಆಕೆಗೆ ಸಾಧನೆ ನಾವು ಮಾಡಬೇಕು ಅಂತಂದರೆ ಒಂದು ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಸಸ್ಯದ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅದೇನೆಂದರೆ ನುಗ್ಗೆಕಾಯಿ ಮರ ಅಂತ. ಈ ನುಗ್ಗೆ ಮರ ಭಾಳ ವಿಶೇಷವಾದಂಥದ್ದು. ಏಕೆಂದರೆ ಆ ನುಗ್ಗೆ ಮರದಲ್ಲಿ ಕೆಲವು ಪ್ರೇತಾತ್ಮಗಳು ವಾಸ ಮಾಡುತ್ತವೆ, ಭೂತ ಪ್ರೇತಗಳ ಆಹ್ವಾನ ಮಾಡಲತ್ತೆ ಅಂತ ಒಂದು ಶಾಸ್ತ್ರ ಇದೆ. ನುಗ್ಗೆ ಮರ ಎಲ್ಲಿದೆಯೋ ಅಲ್ಲಿ ಈ ಸೋಂಕುಗಳು ಜಾಸ್ತಿ ಇರುತ್ತೆ ಅಂತ. ಇದ್ರ ಜೊತೆಗೆ ನುಗ್ಗೆ ಮರನ ನಾವು ಅಭಿಮಂತ್ರಿಸ್ಬಿಟ್ರೆ ಅಥವಾ ನುಗ್ಗೆ ವೃಕ್ಷಕ್ಕೆ, ನುಗ್ಗೆ ಗಿಡಕ್ಕೆ ನಾವು ಅದನ್ನು ಒಂದು ರೀತಿ ಅಭಿಮಂತ್ರ ಮಾಡಿ, ಅಂದರೆ ಮಂತ್ರ ಜಪ ಮುಖೇನ ಅದನ್ನು ಬೆಳೆಸಿದ್ದೇ ಆದರೆ ಅಧಿಕವಾದ ಶಕ್ತಿ ಕಾಪಾಡುತ್ತೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಇದು ನುಗ್ಗೆ ಮರದ ಸೊಪ್ಪು, ಇದು ನುಗ್ಗೆ ಸೊಪ್ಪು ಅಂತ ಕರೀತಾರೆ. ಈ ನುಗ್ಗೆ ಸೊಪ್ಪಿನಲ್ಲಿ ಚಿಕ್ಕ ಚಿಕ್ಕದು ಎಲೆಗಳಿವೆ. ಒಂದೊಂದು ಉದಾಹರಣೆಗೆ ಈ ಒಂದು ಕೊಂಬೆನಲ್ಲಿ ಎಲೆ ಇದೆ, ಇದು ನುಗ್ಗೆ ಮರದ ಎಲೆಗಳು. ಈ ಎಲೆಗಳಲ್ಲಿ ಒಂದೊಂದು ಸಣ್ಣ ಸಣ್ಣ ಕೊಂಬೆಲು 4ರಿಂದ 5 ಎಲೆ ಇರುತ್ತೆ. ಇಲ್ಲ ಚತುರ್ ಇಲ್ಲ ಪಂಚ ಪತ್ರಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಪಂಚ ಅಂದರೆ 5, ಚತುರ್ ಅಂದರೆ 4, ತುದಿಲ್ ಮಾತ್ರ 3 ಇರುತ್ತೆ. ಅದೇ ಈ ನುಗ್ಗೆ ಮರದ ಒಂದು ವಿಶೇಷವಾದಂಥದ್ದು. ಈ ನುಗ್ಗೆ ಮರದ ಎಲೆಗಳು ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್, ಆ ಪಿಗ್ಮೆಂಟ್ ಏನು ಮಾಡುತ್ತೆ, ಮನುಷ್ಯನಲ್ಲಿರುವಂಥ ಮೈಕಾಂತಿ, ಮನಸ್ಸಲ್ಲಿರತಕ್ಕಂಥ ಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಂತೆ. ಇದನ್ನು ಯಾರು ದಿನನಿತ್ಯ ಸಾಂಬಾರು ಅಥವಾ ಪಲ್ಯ ಮಾಡ್ಕೊಂಡು ತಿಂತಾರೋ ಅವರಿಗೆ ನಿರ್ಣಯ ಶಕ್ತಿ, ತರ್ಕಶಕ್ತಿ ಮತ್ತು ವಿವೇಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಇದು ಶಕ್ತಿ ಜಾಸ್ತಿ ಆಯಿತು, ಮನುಷ್ಯ ಆರೋಗ್ಯವಂತನಾಗಿ ಚುರುಕಾಗಿ ಲವಲವಿಕೆಯಿಂದ ಓದೋದಲ್ಲಿ, ಕೆಲಸ ಮಾಡೋದಲ್ಲಿ, ಆಯಾ ಅವರವರ ಕ್ಷೇತ್ರದಲ್ಲಿ ಪ್ರಖ್ಯಾತರಾಗ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಈ ನುಗ್ಗೆ ಮರನ ಮನೆ ಮುಂದೆ ನೆಟ್ಟರೆ ಭೂತಾಪೇತಗಳ ಸೋಂಕು ಬರೋದಿಲ್ಲ, ನಮಗೆ ಅದು ತಟ್ಟೋದಿಲ್ಲ, ಯಾವುದೇ ಶತ್ರುಬಾಧನೂ ಬರೋದಿಲ್ವಂತೆ. ಹಾಗಾದ್ರೆ ಇದನ್ನು ಎಲ್ಲಿ ನೆಡಬೇಕು ಗಿಡನ ಅಂದರೆ, ಮನೆಯ ವಾಸ್ತುಶಾಸ್ತ್ರ ಪ್ರಕಾರ ಮನೆಯ ನೈಋತ್ಯ ಭಾಗದಲ್ಲಿ ನುಗ್ಗೆ ಮರದ ಗಿಡವನ್ನು ಹಾಕಿದ್ರೆ ಮನೆಗೆ ಧನ ಆಗಮನ ಆಗ್ತಿರ್ತದೆ, ಅದಕ್ಕೆ ಖರ್ಚಿರುತ್ತೆ ಕೆಲವ್ರಿಗೆ, ಅದು ತಡೆಯುತ್ತದಂತೆ. ನೈಋತ್ಯ ದಿಕ್ಕಿನ ಇದು ಹಾಕಿದಾಗ ಅಧಿಕವಾದ ಖರ್ಚು ಮನೆಯಲ್ಲಿ ಆಗ್ತಿದ್ರೆ ಅಧಿಕವಾದ ಖರ್ಚನ್ನು ಸ್ಟಾಪ್ ಮಾಡುತ್ತೆ ಈ ನುಗ್ಗೆ ಮರ. ಇದ್ರ ಜೊತೆಗೆ ವಾಸ್ತುಶಾಸ್ತ್ರ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಎಲೆನಲ್ಲಿ, ಈ ಪೂರ್ತಿ ಕಂಪ್ಲೀಟ್ ವೃಕ್ಷದಲ್ಲಿ ಬುಧ, ಗುರು, ಮಂಗಳ 3 ಗ್ರಹಗಳು ವಾಸ ಮಾಡ್ತಾರಂತೆ. ಆದ್ದರಿಂದ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಾರೋ, ಇದನ್ನು ಯಾರು ತಿಂತಾರೋ ಅವ್ರಿಗೆಲ್ಲ ಭಾಳ ಚಟುವಟಿಕೆಯನ್ನು ಲವಲವಿಕೆಯಿಂದ ಬೆರಳು ತೋರಿಸೋ ಸಾಕು ಹಸ್ತ ನುಂಗೋ ಥರ ಬುದ್ಧಿವಂತಿಕೆ ಇರ್ತದಂತೆ. ಆ ರೀತಿ ಚಟುವಟಿಕೆ ಲವಲವಿಕೆ ಈ ನುಗ್ಗೆ ಸೊಪ್ಪು ಸೃಷ್ಟಿ ಮಾಡಿಕೊಡುತ್ತೆ ಮನುಷ್ಯನ ಶರೀರದಲ್ಲಿ, ಯಾವಾಗ ಇದು ತಿಂದು ರಕ್ತದಲ್ಲಿ ಮಿಲನ ಆದಾಗ. ಇದು ಒಂದು ಜ್ಯೋತಿಷ್ಯ ಶಾಸ್ತ್ರ. ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡೋದಾದರೆ ಹೃದಯ ಮತ್ತು ಮೂತ್ರ ಜನಾಂಗ, ಗುಪ್ತ ಜನಾಂಗಗಳಿಗೆ ಒಳ್ಳೆ ಔಷಧಿ ಅಂತ ಹೇಳ್ತಾರೆ. ಯಾರಿಗೆ ಸೆಕ್ಷುವಲ್ ಎಮೋಷನ್ ಕಮ್ಮಿ ಇರುತ್ತೋ ಅಂಥವರು ಇದನ್ನು ತಿನ್ನೋದ್ರಿಂದ, ಪುರುಷರು ತಿನ್ನೋದ್ರಿಂದ ಸೆಕ್ಷುವಲ್ ಎನರ್ಜಿ ಹೆಚ್ಚಿಗೆ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಸ್ತ್ರೀಯರು ಪ್ರೆಗ್ನೆಂಟ್ ಆಗಿದ್ದಾಗ ಇದು ತಿನ್ನಬಾರ್ದು. ಇದೇನೋ ನುಗ್ಗೆ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ನುಗ್ಗೆಕಾಯಿ, ನೋಡಿ ಇದು ನುಗ್ಗೆಕಾಯಿ ಅಂತ ಕರೀತಾರೆ. ಈ ನುಗ್ಗೆಕಾಯಿ ಏನಾದ್ರು ತಿಂದುಬಿಟ್ರೆ, ಗರ್ಭಿಣಿ ಸ್ತ್ರೀನ ತಿಂದರೆ ಅಬಾರ್ಷನ್ ಆಗಿಬಿಡುತ್ತೆ. ಆದ್ದರಿಂದ ಪಪ್ಪಾಯಿ, ನುಗ್ಗೆಕಾಯಿ ಈ ಎರಡೂ ಪ್ರೆಗ್ನೆಂಟ್ ಹೆಂಗಸು ತಿನ್ನಬಾರ್ದು ಶಾಸ್ತ್ರ ಹೇಳಿದೆ. ನವಮಾಸ 9 ತಿಂಗಳು ತುಂಬುವವರೆಗೂ ಹೆಂಗಸರು, ಇದು ಗರ್ಭಿಣಿ ಸ್ತ್ರೀಯರು ತಿನ್ನೋಂಗಿಲ್ಲ. ಯಾರು ಗರ್ಭಿಣಿ ಅಲ್ವೋ ಅವ್ರು ಯಾವಾಗ ಬೇಕಾದ್ರೂ ತಿನ್ಬೋದು. ಆದ್ದರಿಂದ ಇದರ ವಿಶೇಷತೆ ಏನಂತಂದರೆ, ಈ ನುಗ್ಗೆಕಾಯಿನ ನಾವು ಕಟ್ ಮಾಡಿದಾಗ, ಈ ರೀತಿ ಕಟ್ ಮಾಡಿದಾಗ ಒಳಗಡೆ ಒಂದೊಂದು ಕಾಂಡದಲ್ಲಿ, ಒಂದೊಂದು ಭಾಗದಲ್ಲೂ 2 ಬೀಜಗಳಿದೆ. ಈ ರೀತಿ ಇದು ಪುರುಷ ಜನಾಂಗಗಳ ಬಗ್ಗೆ ತೋರಿಸ್ತಾರೆ. ಈ ಎರಡು ಬೀಜ ಒಂದೊಂದು ಮಧ್ಯ ಕಾಂಡ ಅಂತಾರೆ. ಈ ಕಾಂಡಗಳ ಮಧ್ಯದಲ್ಲಿ 2 ಬೀಜ ಇರುತ್ತೆ. ಈ 2 ಬೀಜನ ಸ್ತ್ರೀಯರಿಗೆ ಓವರಿಸ್ ಅಂತ ಕರೀತಾರೆ, ಪುರುಷರಿಗೆ ಟೆಸ್ಟಕಲ್ಸ್ ಅಂತ ಕರೀತಾರೆ. ಆದ್ದರಿಂದ ಯಾರು ನುಗ್ಗೆಕಾಯಿ ತಿಂತಾರೋ ಹೆಂಗಸಲ್ಲಿ ಯೂಟ್ರಸಲ್ಲಿರೋ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಓವರಿಸಲ್ಲಿರೋ ಇನ್ಫೆಕ್ಷನ್ ಇದ್ದರೆ ಅದು ನಿವಾರಣೆ ಮಾಡುತ್ತಂತೆ ಈ ನುಗ್ಗೆಕಾಯಿ ಇರೋ ಬೀಜ.
ಆದ್ದರಿಂದ ಹೆಂಗಸರು ಬಸ್ರಿ ಅಲ್ಲದೆ ಇರೋ ಹೆಂಗಸರು ಯಾವಾಗಲೂ ತಿಂದರೆ ಎಕ್ಸಸ್ ಆಫ್ ಬ್ಲೀಡಿಂಗ್ ಹೋಗ್ತಾ ಇದ್ದರೆ ಮಂತ್ಲಿ ಸೈಕಲ್ನಲ್ಲಿ, ಓವರೀಸ್ ಏನೋ ಪ್ರಾಬ್ಲಮ್ ಇದ್ದರೆ, ವೆಜನದಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಈ ನುಗ್ಗೆಕಾಯಿ ಬೀಜ ನಿವಾರಣೆ ಮಾಡುತ್ತೆ. ಗಂಡಸಲ್ಲಿ ಟೆಸ್ಟಕಲ್ಸ್ ಏನಾದ್ರು ದೋಷ ಇದ್ದರೆ ಎಪಿಡಿಡಮಿಸ್ ಅಂತ ಹೇಳ್ತಾರೆ, ಅದರಲ್ಲಿ ವೀರ್ಯೋತ್ಪತ್ತಿ ಆಗುವಂಥ ಜಾಗ, ಆ ವೀರ್ಯೋತ್ಪತ್ತಿ ಸರಿಯಾಗಿ ಆಗಲಿಲ್ಲ ಅಂದರೆ ಕೌಂಟ್ಸ್ ಕಮ್ಮಿ ಆದರೆ ಈ ಬೀಜ ತಿನ್ನೋದ್ರಿಂದ ಕೌಂಟ್ಸ್ ಉತ್ಪತ್ತಿ ಆಗತ್ತಂತೆ. ಆದ್ದರಿಂದ ಈ ಒಂದು ವಿಶೇಷವಾದಂಥ ವೃಕ್ಷ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಭಗವಂತ ಮಾನವನ ಕುಲಕ್ಕಾಗಿ ಉಪಯೋಗ ಆಗಲಿ, ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆ ಹೊಕ್ಕಲಿನ ಕೆಳಭಾಗದಲ್ಲಿ ಬರುತ್ತಂಥ ಎಲ್ಲ ರೋಗಗಳಿಗೂ ವಾಸೆ ಮಾಡುವಂಥ ಏಕೈಕ ಔಷಧಿ ಈ ನುಗ್ಗೆಕಾಯಿ. ವೈಜ್ಞಾನಿಕ ದೃಷ್ಟಿಯಲ್ಲಿ ಇದು. ಎರಡನೇದು, ವಾಸ್ತು ದೋಷದ ನಿವಾರಣೆಯನ್ನು ಮಾಡಬೇಕು ಅಂದರೆ ಈ ನುಗ್ಗೆ ಗಿಡವನ್ನು ನಾವು ನೈಋತ್ಯ ದಿಕ್ಕಲ್ಲಿ ಹಾಕಿದ್ರೆ ನಮ್ಮ ಧನ ಧಾನ್ಯ ಸಂಪತ್ತನ್ನು ಕಾಪಾಡತಂತೆ. ಯಾವ ಭೂತ ಪ್ರೇತಗಳ ಸೋಂಕು ಮನೆ ಮುಂದೆ ಬರೋದಿಲ್ಲ. ಈ ಮರ ಅದನ್ನು ತಡೀತದಂತೆ, ಮಾಟ ಮಂತ್ರಗಳನ್ನೆಲ್ಲ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು ಯೋಚನೆ ಮಾಡಿದಾಗ ನಮ್ಮ ಇಚ್ಛಾಶಕ್ತಿ ಅಂದರೆ ತರ್ಕಶಕ್ತಿ, ವಿವೇಚನಾ ಶಕ್ತಿ ಮತ್ತು ನಿರ್ಣಯ ಶಕ್ತಿನ ಜಾಸ್ತಿ ಮಾಡುತ್ತೆ. ಆವಾಗ ನಮ್ಮ ಮನುಷ್ಯ ಉನ್ನತವಾಗಿ ಬೆಳೀತಾನೆ ಅಂತ ಈ ಒಂದು ಥೆರಪಿ, ಇದು ಸಸ್ಯ ಪ್ಲ್ಯಾಂಟ್ ಥೆರಪಿ ಅಂತ ಹೇಳ್ತಾರೆ. ಇದನ್ನು ನಾವು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಯಾವುದೇ ರೀತಿ ಜ್ಯೋತಿಷ ರೋಗ ಅವಶ್ಯಕತೆ ಇಲ್ಲ, ನಾವು ಯಾವುದೇ ರೀತಿ ವಾಸ್ತುದೋಷ ಇದೆ ಅಂತೇಳಿ ವಾಸ್ತು ತೆಗೆದ ರೋಗ ಅವಶ್ಯಕತೆ ಇಲ್ಲ, ಮತ್ತು ಗುಪ್ತ ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಮಕ್ಕಳಾಗಿಲ್ಲ, ಓವರಿಸಲ್ಲಿ ಪ್ರಾಬ್ಲಮ್ ಇದೆ, ಟೆಸ್ಟಿಕಲ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ ಏನಾರು ಅಂದರೆ ಈ ಸೊಪ್ಪು ತಿನ್ನೋದ್ರಿಂದ ಆ ದೋಷ ನಿವಾರಣೆ ಮಾಡ್ಕೋಬೋದು. ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅದರಿಂದ ನುಗ್ಗೆಕಾಯಿ ಮಾನವನಿಗೆ ಒಂದು ವಿಶೇಷವಾದ ಸ್ನೇಹಿತ ಇದ್ದಾಗೆ. ನುಗ್ಗೆಕಾಯಿಲಿರುವಂತಹ 10 ಹಲವು ಔಷಧೀಯ ಗುಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರೆ ಗುರುಜಿ. ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಕೋಲಾರಿಂದ ಅರವಿಂದ್ ಕುಮಾರ್ ಗೌಡ ಅವರು ಪತ್ರವನ್ನ ಬರ್ತಿದ್ದಾರೆ. ಸಾಕಷ್ಟು ಸಮಸ್ಯೆ ಇದೆ ಜೀವನದಲ್ಲಿ, ದಯವಿಟ್ಟು ಪರಿಹರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. 19 ವರ್ಷಗಳಿಂದ ರೇಷ್ಮೆ ಮೊಟ್ಟೆಯ ಉತ್ಪಾದನೆಯನ್ನ ಮಾಡ್ತಾ ಬಂದಿದ್ದೀನಿ. ಎಷ್ಟೇ ಕಷ್ಟ ಇದ್ರೂ ಕೂಡ ಮುನ್ನಡೆಸ್ಕೊಂಡು ಬಂದಿದ್ದೀನಿ. ಆದರೆ ಈಗ ತುಂಬಾನೇ ಬಾಧೆ ಆಗಿದೆ ನನಗೆ. ಕಳೆದ 2 ವರ್ಷಗಳ ಹಿಂದೆ ಒಂದು 2 ಅಂತಸ್ತುಳ್ಳ ಮನೆಯೊಂದನ್ನು ಖರೀದಿಸಿದೆ. ಇದ್ರ ಮೇಲೆ 15 ಲಕ್ಷ ರೂಪಾಯಿ ಸಾಲ ಇತ್ತು. ಪೂರ್ವ ಈಶಾನ್ಯ ಬಾಗಿಲುಗಳನ್ನ ಈ ಮನೆ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಳೆದ ವರ್ಷ ಒಂದು ಜುಲೈ ತಿಂಗಳ ಆಸುಪಾಸಿನಲ್ಲಿ ಭಾರಿ ಗಾತ್ರದ ನಾಗರ ಹಾವಿನ ಮೇಲೆ ನನ್ನ ಬೈಕನ್ನು ಆಕಸ್ಮಿಕವಾಗಿ ಹರಿಸ್ಬಿಟ್ಟಿದ್ದೀನಿ. ಮೊದಲೇ ವ್ಯಾಪಾರ ವ್ಯವಹಾರ ನಷ್ಟದಲ್ಲಿ ನಡೀತಾ ಇದೆ. ಇಂಥ ಸಮಯದಲ್ಲಿ ಒಂದು ಅನಾಹುತ ಆಗಿದೆ. ಇದಾದ ಮೇಲೆ ನಾನು ಏನೇ ಮಾಡಿದ್ರು ಅದರಲ್ಲಿ ಏಳಿಗೆಗಳನ್ನು ನಾನು ಕಳ್ತಾ ಇಲ್ಲ, ಕಷ್ಟಗಳೇ ಹೆಚ್ಚಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ತಂದೆ ತಾಯಿಗಳು ವಿರೋಧಿಗಳಾಗಿದ್ದಾರೆ. ಅಕ್ಕಪಕ್ಕ ನೆರೆಹೊರೆಯವರು ಎಲ್ಲರೂ ಕೂಡ ಶತ್ರುಗಳಂತೆ ಬದಲಾಗ್ಬಿಟ್ಟಿದ್ದಾರೆ. ನಾನು ಏನ್ ಮಾಡಬೇಕು ಗುರುಜಿ? ದಯವಿಟ್ಟು ಒಂದು ಪರಿಹಾರ ಸೂಚಿಸಿ. ಮನೆ ಸಂಸಾರವನ್ನ ಕೂಡ ನನಗೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಯಾವುದೇ ಒಂದು ದಿಕ್ಕಿನ ನಾನು ಆಲೋಚನೆಯನ್ನ ನಿರ್ಣಯವನ್ನ ತಗೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಬಹಳ ವಿಶೇಷವಾದಂಥ ಒಂದು ಪತ್ರ. ಹಾವು ಮೇಲೆ ಹಾವು ಮೇಲೆ ಅದು ಯಾವ ಹಾವು ಅಂತ ಹೇಳಿಲ್ಲ ಅವರು. ಹಾವುಗಳು ಹಲವಾರು ಹಾವುಗಳಿವೆ. ಅದು ನಾಗರಾವ, ಕೆರೆ ಹಾವ, ಹೆಬ್ಬಾವ ಯಾವುದು ಗೊತ್ತಿಲ್ಲ. ಹಾವು ಮೇಲೆ ಚಕ್ರ ಹರಿಸಿರೋದು ನಿಜ ಅಂತ ಅವ್ರು ಒಪ್ಕೊಂಡು ಹೇಳ್ತಾ ಇದ್ದಾರೆ. ಅದರಿಂದ ಅದು ಸರ್ಪಕ್ಕೆ ತೊಂದರೆ ಆಗಿರೋದ್ರಿಂದ ಆ ದೋಷ ಬರುತ್ತೆ. ಅದು ತಿಳಿದು ಮಾಡಿದಿರೋ ತಿಳ್ಕೊಂಡೇ ಮಾಡಿಲ್ವೋ ಅದೊಂದು ತಪ್ಪಾಗಿದೆ. ಅದಕ್ಕೆ ಸರ್ಪ ಶಾಂತಿ ಮಾಡಬೇಕು. ಎರಡನೇದು, ಈಗ ನಿಮ್ಮ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ನನ್ನ ಪ್ರಕಾರ ತಿರುಪತಿ ಬೆಟ್ಟವನ್ನು ನೀವು 10 ಹಿಡಿದ್ರೆ ಒಂದ್ಸಲ ಮಾಡಿದ್ರೆ ಆ ದೋಷ ನಿವಾರಣೆ ಆಗುತ್ತೆ. ತಿರುಪತಿಗೆ ಹೋಗಿ ಬೆಟ್ಟವನ್ನು ಕಾಲಲ್ಲೇ ನಡ್ಕೊಂಡು ಹೋಗಿ ಹತ್ತಿ ಮತ್ತು ವಾಪಸ್ ದರ್ಶನ ಮಾಡಿ ಹಿಡಿದು ಬನ್ನಿ. ಈ ಸರ್ಪದ ಮೇಲೆ ಬಿಟ್ಟಂಥ ಒಂದು ದೋಷ ಅದು ನಿವಾರಣೆ ಆಗುತ್ತೆ. ಎರಡನೇದು, ವ್ಯಾಪಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಗುರುದಶೆ ಕಮ್ಮಿ ಇದ್ರೆ ಈ ರೀತಿ ಆಗುತ್ತೆ, ಮಧ್ಯೆ ನಷ್ಟಗಳಾಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಔದುಂಬ ವೃಕ್ಷ ಪ್ರದಕ್ಷಿಣೆ ಮಾಡಿ, ಇಲ್ಲ ಗುರುಸ್ಥಾನ ಶಿರಡಿ, ಗಾಣಗಾಪುರ್, ಅಕ್ಕಲ್ಕೋಟೆ, ಹೀಗೆ ನಸುಮ್ ಮಾಡಿ ಹಲವಾರು ಗುರುಸ್ಥಾನಗಳಿವೆ. ಆ ಸ್ಥಾನಕ್ಕೆ ಹೋಗಿ ಅಲ್ಲೊಂದು ನದಿ ಸ್ನಾನ ಮಾಡಿ ಆ ಗುರುಸ್ಥಾನ ಉರುಳು ಸೇವೆ ಮಾಡಿದ್ದೆ ಆದರೆ ದೇಹಕ್ಕೆ ಪ್ರಾಶ್ಚಿತ್ಯ ಮಾಡ್ಕೊಳ್ಳೋದಾದರೆ ದೇಹವನ್ನು ದಂಡಿಸೋದು, ಉರುಳು ಸೇವೆ ಮಾಡೋದು ಒಂದು ದೇಹಕ್ಕೆ ಪ್ರಾಶ್ಚಿತ್ಯ, ದೇಹಕ್ಕೊಂದು ದಂಡ, ಒಂದು ಪ್ರಾಶ್ಚಿತ್ಯ ಮಾಡ್ಕೊಳ್ಳೋ ಒಂದು ವಿಧಾನ. ಆ ರೀತಿ ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿ ಗುರುಗಳ ಮುಂದೆ ಒಂದು ಉರುಳು ಸೇವೆ ಮಾಡಿದ್ದೇ ಆದರೆ ನಿಮ್ಮ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತೀರಾ. ಇದ್ರ ಜೊತೆಗೆ ಕುಬೇರ ಮುದ್ರೆ ಮಾಡಿ ನೀವು ದಿನನಿತ್ಯ ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ ಜಪ ಮಾಡ್ತಾ ಇರಿ. ಖಂಡಿತ ನಿಮಗೆ ಆ ಕುಬೇರರ ಆಶೀರ್ವಾದ ಕೂಡ ಆಗುತ್ತೆ. ಭಾಳ ಸಂತೋಷ ತಾವು ಪತ್ರ ಬರೆದಿದ್ದಕ್ಕೆ. ವೀಕ್ಷಕರೇ, ತುಮಕೂರಿಂದ ಉಷಾ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಉಷಾ ಅವರು ಹೇಳ್ತಿದ್ದಾರೆ, ಮನೆಯಲ್ಲಿ ನನಗೆ 2 ಅಣ್ಣಂದ್ರಿದ್ದಾರೆ ಹಾಗೂ 2 ಅಕ್ಕಂದ್ರಿದ್ದಾರೆ. ತಾಯಿ ಜೊತೆಗಿದ್ದಾರೆ, ತಂದೆ ಇಲ್ಲ ನಮಗೆ ಅಂತ ತಿಳಿಸಿದ್ದಾರೆ. ಆದರೆ ಒಬ್ಬರಿಗೂ ಕೂಡ ಈವರೆಗೂ ಗೌರ್ಮೆಂಟ್ ಕೆಲಸ ಅನ್ನೋದು ಸಿಕ್ಕಿಲ್ಲ. ವ್ಯಾಪಾರದಲ್ಲಿ ತುಂಬಾ ನಷ್ಟ ಇದೆ. ಎಲ್ಲರಿಗೂ ವಯಸ್ಸಾಗಿದೆ. ಇದುವರೆಗೂ ಯಾರಿಗೂ ಕೂಡ ಮದುವೆ ಅನ್ನೋದು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂಗಡಿ ಅಂದ್ರೆ ಕ್ರೀಡಾ ಸಾಮಗ್ರಿಗಳಿಗೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನ ವ್ಯಾಪಾರ ಮಾಡುವಂತ ಒಂದು ಚಿಕ್ಕ ಅಂಗಡಿ ಇದೆ. ಇನ್ನು ಅಂಗಡಿಯ ಪಶ್ಚಿಮ ದಿಕ್ಕಿನಲ್ಲಿ
ಜಾಗದಲ್ಲಿ ದೇವಮೂಲೆಯಲ್ಲಿ ಪೇಪರ್ ಕಟ್ಟಿಂಗ್ ಮಾಡುವಂತಹ ಒಂದು ಮೆಷಿನ್ ಇಟ್ಟಿದ್ದಾರೆ. ಎಷ್ಟೇ ಬುದ್ಧಿ ಹೇಳಿದ್ರು ಈ ಒಂದು ಜಾಗದಿಂದ ಅದನ್ನು ಹೊರಗೆ ತೆಗಿತಾ ಇಲ್ಲ. ಸ್ವಂತ ಮನೆ ಅಂತೂ ಮರೀಚಿಕೆ ಆಗಿದೆ ಆ ಕನಸು. ಯಾವ ರೀತಿ ನಾವೆಲ್ಲರೂ ಏಳಿಗೆ ಆಗಬೇಕು ಜೀವನದಲ್ಲಿ, ಎಲ್ಲರಿಗೂ ವಯಸ್ಸಾಗ್ತಾ ಇದೆ, ತುಂಬಾ ನೊಂದು ಬೇಜಾರಾಗಿದ್ದೀವಿ, ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಇವ್ರ ಮನೆಯಲ್ಲಿ ಮಹಾಕಾಳ ಸರ್ಪದೋಷ ಇರೋದ್ರಿಂದ ವಿವಾಹಗಳಾಗ್ತಿಲ್ಲ. ಸರ್ಪದೋಷ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯ, ಮಕ್ಕಳು ಮದುವೆ ಆಗಲ್ಲ, ಮದುವೆ ಆದರೆ ಮಕ್ಕಳಾಗಲ್ಲ, ಅಕಸ್ಮಾತ್ ಮಕ್ಕಳಾದರೆ ಒಳ್ಳೆ ಮಕ್ಕಳು ಉಡೋದಿಲ್ಲ. ಈ ಥರ ದೋಷ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಇಷ್ಟು ಜನಕ್ಕೂ ಮದುವೆ ಆಗಿಲ್ಲ ಮತ್ತು ಈ ಥರ ದೋಷ ಇರೋದ್ರಿಂದ ಕಾಳ ಸರ್ಪ ದೋಷ ಇದೆ. ಅದಕ್ಕೆ ನೀವು ಒಂದ್ಸಲ ಪ್ರತ್ಯಂಗಿರ ಹೋಮ ಮಾಡಿಸಿ, ಇಲ್ಲ ಅನಂತ ಕಾಳ ಸರ್ಪ ಹೋಮ ಮಾಡಿಸಿ, ದಿನನಿತ್ಯ ಪ್ರತ್ಯಂಗಿರ ದೇವಿ ಮುದ್ರೆಯನ್ನು ಮಾಡಿ, ಈ ರೀತಿ ಈ ಕಿರುಬೆರಳು ಲಾಕ್ ಮಾಡಿಬಿಟ್ಟು ಎಲ್ಲ ಬೆರಗಳನ್ನು ಕುಂಚಿತ ಮಾಡಿ, ಈ ರೀತಿ ಮಾಡಿ ನೀವು ಪ್ರತ್ಯಂಗಿರಾ ದೇವಿ ಮಂತ್ರ ಹೇಳಿ. ಓಂ ಮಾಂ ಬ್ರೀಂ ಕ್ರೋಂ ಕೃಷ್ಣವಾಸಸೆ ಶತಸಹಸ್ರ ಸಿಂಹವದನೆ ಮಹಾಭೈರವಿ ಜ್ವಲ ಜ್ವಲ ಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಬ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಓಂ ಘೃಣಿ ಸೂರ್ಯಾದಿತ್ಯೋ ಸಹಸ್ರಾರ ಹುಂ ಭಟ್ ಸ್ವಾಹ. ಈ ಮಂತ್ರ ಹೇಳಿ 21 ಸಲ ಜಪ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಎಂಥ ವಾಸ್ತು ದೋಷ ಇದ್ರೂ ಕೂಡ ದೇವಿ ಆಶೀರ್ವಾದ ನಿವಾರಣೆ ಆಗುತ್ತೆ. ಬಹಳ ಸಂತೋಷ ಪತ್ರ ಬರೆದಿದ್ದಕ್ಕೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ವನದುರ್ಗೆಯ ಆರಾಧನೆ ಕುರಿತು ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.